ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೂಡಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನನ್ನ ಒಡೆಯನು ರಕ್ಷಕನು ವಿಮೋಚಕನ ಬೇಗನೆ ಬರೆಯೋದು ಮೊದಲಿಂದ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಮತ್ತೊಂದು ಸಾರಿ ವಾಕ್ಯ ಆಸಕ್ತಿ ಮತ್ತು ಹೇಳಿದ ಮಾತಿಗೆ ತಪ್ಪದೆ ದೀಕ್ಷಾ ಸ್ನಾನ ಹೊಂದಿದಂಥವ್ರು ಬರಬೇಕಂತೇಳಿ ಹೇಳಿದಾಗ ಹೇಳಿದ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಮಾತಿಗೆ ವಿಧೇಯತೆಯನ್ನು ತೋರಿಸುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಸೇವಕರ ಮಾತನ್ನು ಗೌರವಿಸುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಭೆಯಾಗಿ ಕೂಡುವಂಥದ್ದು ಬಹಳ ಮುಖ್ಯ. ಈ ಒಂದು ಸ್ಥಳದಲ್ಲಿ, ಈ ಒಂದು ಸನ್ನಿಧಾನದಲ್ಲಿ ನಾವು ಹೊಂದಿಕೊಳ್ಳಲಿಕ್ಕಿರತಕ್ಕಂಥ ಆಶೀರ್ವಾದಗಳನ್ನ ಹೊರಗಡೆ ಇರುವಂಥವ್ರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ. ಈ ಮಾತುಗಳು, ಈ ದೇವರ ಮಾತುಗಳನ್ನ ನಾವು ಹೊರಗಡೆ ಕೇಳೋದಕ್ಕೆ ಸಾಧ್ಯ ಆಗುದಿಲ್ಲ. ಆಮೇಲೆ ಇದು ಯೂಟ್ಯೂಬಲ್ಲಿ ಬರ್ಬೋದು, ನಾವೆಲ್ಲರೂ ಕೇಳ್ಬೋದು. ಆದರೆ ಇಲ್ಲಿ ಪಾಲ್ಗೊಂಡಾಗ ಇಲ್ಲಿರ್ತಕ್ಕಂಥದ್ದು ಒಂದು ಸನ್ನಿಧಾನ ಅಲ್ಲಿ ಕೇಳುವಂಥ ಸಮಯದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ಆದಿ ಅಪೊಸ್ತಲರು ಎಲ್ಲೋ ದೂರದಲ್ಲಿ ಇರ್ತಿದ್ದಿಲ್ಲ. ಅವರೆಲ್ಲರೂ ಸಭೆಯಾಗಿ ಒಂದು ಸ್ಥಳದಲ್ಲಿ ಕೂತುಕೊಳ್ತಾ ಇದ್ರು. ಆ ಸನ್ನಿಧಾನವನ್ನು ಅವರು ಅನುಭವಿಸ್ತಾ ಇದ್ರು. ಕಿಚ್ಚಿನ ಒಳಗಡೆ ಇರ್ತಕ್ಕಂಥ ಕಟ್ಟಿಗೆಯನ್ನು ಹೊರಗಡೆ ತೆಗೆದಿಟ್ರೆ ಅದೇನಾಗುತ್ತೆ, ಆರಿ ಹೋಗುತ್ತೆ. ಅದೇ ಕಿಚ್ಚಲ್ಲಿದ್ರೆ ಆ ಒಂದು ಶಾಖದಿಂದ ಅದೇನಾಗ್ತಾ ಇರುತ್ತೆ, ಉರಿತಾನೆ ಇರುತ್ತೆ. ಅದು ತಣ್ಣಗಾಗೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೋದ ತಿಂಗಳು ನಾವು ಕೆಲವೊಂದು ಕೆಲಸದ ನಿಮಿತ್ತವಾಗಿ ಅಟೆಂಡ್ ಆಗೋಕ್ಕಾಗಲಿಲ್ಲ. ಅಪ್ಪವರು ಅದ್ಭುತವಾಗಿ ಆ ಒಂದು ಅನ್ಯೋನ್ಯತೆ ಪ್ರಾರ್ಥನೆ ಕೂಟವನ್ನು ಹೋದ ತಿಂಗಳಲ್ಲಿ ಜರುಗಿಸಿದ್ರು ಪ್ರಿಯರೇ. ಆವತ್ತಿನ ದಿವಸ ವಾಕ್ಯ ಸಂದೇಶ ಏನಾಗಿತ್ತು ನಾವು ಜಸ್ಟ್ ನೆನಪು ಮಾಡ್ತೀರಿ ಯಾರಾದರೂ? ಯಾವ ವಿಷಯ ಹೇಳಿದ್ರು? ದೊಡ್ಡಪ್ಪವರು ಇದ್ದಿಲ್ಲ, ನಾವು ಇದ್ದಿಲ್ಲ, ಲಕ್ಷ್ಮಕ್ಕರು ಇದ್ದರು, ಮಲ್ಲಿಕಾರ್ಜುನ. ಧರ್ಮೋಪದೇಶ ಕಾಂಡ 28ನೆಯ ಅಧ್ಯಾಯದ ಕುರಿತಾಗಿ ನೀವು ಧ್ಯಾನ ಮಾಡಿದಂಥವರಾಗಿದ್ರಿ. ಅದರ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿರಿ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯದ ಕಡೆಗೆ ಹೋಗೋಣ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಎಂಬುದಾಗಿ ಇಷ್ಟಪಡುವಂಥವರಾಗಿರ್ತೀವಿ. ಹಲ್ಲೆಲೂಯಾ. ಪ್ಲೀಸ್. ಅನೇಕರಿಗೆ ನಮಗೆ ಆಶೀರ್ವಾದ ಎನ್ನುವಂಥದ್ದು ಬಹಳ ಮುಖ್ಯ. ನಾವು ಅನ್ನೋದಕ್ಕಿಂತ ದೇವರೇ ನಮ್ಮನ್ನ ಮೊದಲನೇದಾಗಿ ಏನ್ ಮಾಡಿದನ್ರಿ, ಆತನು ನೀವು ಆಶೀರ್ವಾದ ಹೊಂದಿಕೊಳ್ಳ್ರಿ ಎಂಬುದಾಗಿ ಕರೆದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ಲೀಸ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹಗ್ಗಾಯನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 19ನೇ ವಚನದಲ್ಲಿ ದೇವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ. ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನ ಆಶೀರ್ವದಿಸುವೆನೆಂಬುದಾಗಿ. ಆದಾಮ ಅವಳನ್ನು ದೇವರು ಉಂಟು ಮಾಡಿದಾಗ ದೇವರು ಅವರನ್ನ ಆಶೀರ್ವಾದ ಮಾಡಿದರು. ಹಲ್ಲೆಲೂಯಾ. ಪ್ಲೀಸ್. ಆಶೀರ್ವಾದ. ಯಾಕೆ ಆಶೀರ್ವಾದವನ್ನ ಇವತ್ತಿನ ದಿವಸ ಅನೇಕರು ಮರೆ ಮಾಡಿಕೊಳ್ತಾ ಇದ್ದಾರೆ? ಆ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದ್ರೆ ಯಾವ ಒಂದು ಸ್ಥಿತಿಯಲ್ಲಿ ನಾವು ಜೀವಿಸಬೇಕು, ನಮ್ಮ ಭಯಭಕ್ತಿಯ ಜೀವಿತ ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ತಿಳಿಯಲಾರದ ಸ್ಥಿತಿಯಲ್ಲಿ ಅನೇಕರು ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಪ್ರೇರ. ಆದ್ರೆ ದೇವರು ಇವತ್ತಾದರೂ ನಾವು ಆಶೀರ್ವಾದವನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಎಂಬುದಾಗಿ ಇವತ್ತು ನಮಗೆ ಕಲಿಸಲಿಕ್ಕಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ನಾವು ನೋಡ್ತಾ ಇದ್ದೇವೆ, ನೀವು ಕೀರ್ತನೆಗಳ ಪುಸ್ತಕ 115ನೇ ಕೀರ್ತನೆ 12ನೇ ವಚನ ಓದಿದ್ದೆ. ಆದ್ರೆ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನ ಏನ್ ಮಾಡ್ತಾನೆ, ಆತ ಆಶೀರ್ವದಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ದೇವರ ಚಿತ್ತ ಅದೇನಾಗಿದೆ ರೀ, ಆಶೀರ್ವದಿಸಲ್ಪಡಬೇಕೆಂಬುದಾಗಿ. ಅರಣ್ಯಕಾಂಡ ಪುಸ್ತಕ 24ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ದೇವರ ಒಂದು ಚಿತ್ತವಾಗಿದೆ ಎಂಬುದಾಗಿ. ದೇವರು ನಿನ್ನನ್ನ ಆಶೀರ್ವದಿಸಲ್ಪಡಬೇಕೆಂಬುದಾಗಿ ಇಷ್ಟಪಡುವಂತ ದೇವರಾಗಿದ್ದಾನೆ ಪ್ರೇರ. ಅದಕ್ಕಾಗಿ ಆತನು ಈ ಲೋಕವನ್ನು ಬಿಟ್ಟು ಹೋಗ್ಬೇಕಾದ್ರೆ ಶಿಷ್ಯರನ್ನ ಬೆಥಾನ್ಯದವರೆಗೂ ಆತನು ಕರೆದುಕೊಂಡು ಹೋಗಿ ತನ್ನ ಕೈಗಳನ್ನು ಅವರ ಮೇಲೆ ಎತ್ತಿ ಅವರನ್ನ ದೇವರು ಏನು ಮಾಡಿದಂತೆ 24ನೇ ಲೂಕನ ಬರೆದ ಸುವಾರ್ತೆ 50ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರನ್ನ ದೇವರು ಆಶೀರ್ವಾದ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ, ದೇವರ ವಾಕ್ಯ ಹೇಳ್ತಾ ಇದೆ, ಸಂಪೂರ್ಣವಾಗಿ ಆಶೀರ್ವಾದ ಎನ್ನುವಂತ ಆ ಪದವನ್ನು ಕೇಳುವಾಗ ಎಲ್ಲೋ ಒಂದು ರೀತಿಯಲ್ಲಿ ನಮಗೇನಾಗತ್ರಿ, ಸಂತೋಷ ಆಗುತ್ತೆ. ಅದು ಒಂದು ಮಧುರವಾಗಿರ್ತಕ್ಕಂಥ ಪದವಾಗಿದೆ ಪ್ರಿಯರೇ. ಜನರು ಆಶೀರ್ವಾದಗಳನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ಯಾವ್ಯಾವ ಸ್ಥಳಗಳಿಗೋ ಹೋಗ್ತಾ ಇರ್ತಾರೆ. ಆದ್ರೆ ನಿಜವಾದಂತ ಆಶೀರ್ವಾದ ಸಿಗುವಂಥದ್ದು ಯಾರಲ್ಲ ರೀ, ಸೃಷ್ಟಿಕರ್ತನಾದಂತ ಮೋಕ್ಷ
ಪ್ರದಾಯತನಾಗಿರ್ತಕ್ಕಂಥ ನನಗಾಗಿ ನಿನಗಾಗಿ ಯಜ್ಞವಾಗಿ ನನ್ನ ನಿನ್ನ ಪಾಪವೆಲ್ಲವನ್ನು ಹೊತ್ತುಕೊಂಡು ನಮಗೆ ಮೋಕ್ಷ ಕೊಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತನಲ್ಲಿಯೇ ನಿಜವಾಗಿರುವಂತಹ ಆಶೀರ್ವಾದ ಎನ್ನುವಂಥದ್ದು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ಸಮಸ್ಯೆ ಚೀಟಿಗಳನ್ನು ಬರೆಸುವಾಗ ನಾನು ನೋಡ್ತಾ ಇರ್ತೀನಿ, ನಮಗೆ ಇಂತಹ ತೊಂದರೆ ಇದೆ, ಇಂತಹ ಸಮಸ್ಯೆ ಇದೆ, ಇಂತಹ ಕಷ್ಟ ಇದೆ, ನಾವು ಏನಾಗ್ಬೇಕು, ಈ ಕಷ್ಟಗಳಿಂದ ದೂರವಾದಾಗ ನಾವೇನಾಗ್ತೀವಿ, ಆಶೀರ್ವದಿಸಲ್ಪಡ್ತೀವಿ. ಈ ಒಂದು ಬಂಜತನ ಎನ್ನುವಂತ ವ್ಯಾಧಿ, ರೋಗ ಎನ್ನುವಂತ ವ್ಯಾಧಿ, ಅವಮಾನ ಎನ್ನುವಂತ ವ್ಯಾಧಿ, ಕೈ ಹಾಕಿದ ಕೆಲಸದಲ್ಲಿ ಆ ಒಂದು ಫಲಹೀನತೆ ಎನ್ನುವಂತ ಒಂದು ಸ್ಥಿತಿ, ಇಂಥವುಗಳೆಲ್ಲವೂ ಕೂಡ ನಮ್ಮ ಆಶೀರ್ವಾದಕ್ಕೆ ಅಡ್ಡಿಯಾಗಿದ್ದಾವೆ. ಇವು ನಮ್ಮಿಂದ ದೂರ ಹೋಗ್ಬಿಟ್ರೆ ನಾವು ಆಶೀರ್ವಾದಕ್ಕೆ ಕಾರಣವಾಗ್ತೀವಿ ಅಂತೇಳಿ ಅನೇಕರು ಸಮಸ್ಯೆ ಚೀಟಿಗಳಲ್ಲಿ ಬರೆಯುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರು ಎಂತಹ ದೇವರಾಗಿದ್ದಾನೆ, ಆತನು ನಮ್ಮನ್ನು ಆಶೀರ್ವದಿಸಬೇಕಂತೇಳಿ ಇಷ್ಟಪಟ್ಟಂತಹ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನೀವು ದೇವರ ವಾಕ್ಯವನ್ನ ನೀವು ನೋಡುವಾಗ ಮೊದಲನೇ ಅಧ್ಯಾಯ 27-28ನೇ ವಚನ ಆದಿಕಾಂಡ ಪುಸ್ತಕದಲ್ಲಿ ದೇವರು ಮಾನವನನ್ನು ಸೃಷ್ಟಿ ಮಾಡಿದಾಗ ಆತನಿಗೆ ಎಲ್ಲದರ ಮೇಲೆ ಅಧಿಕಾರ ಕೊಟ್ಟು ಏನ್ ಮಾಡಿದಂತ ಅವರನ್ನ ಆಶೀರ್ವದಿಸಿದನು. ಬಹು ಸಂತಾನವುಳ್ಳವರಾಗಿ ನೀವು ಹೆಚ್ಚಿನ ಭೂಮಿಯ ಮೇಲೆ ದೊರೆತನವನ್ನ ನೀವು ಮಾಡಿರಿ ಎಂಬುದಾಗಿ ದೇವರು ನಮ್ಮ ಮೇಲೆ ತನ್ನ ಆಶೀರ್ವಾದವನ್ನ ಇಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ನೆನೆಸ್ಬೋದು ಆಶೀರ್ವಾದ ಅಂತಂದ್ರೆ ದೊಡ್ಡ ಬಂಗ್ಲೆ ಎಂಬುದಾಗಿ, ಅನೇಕರು ನೆನೆಸ್ಬೋದು ಆಶೀರ್ವಾದ ಅಂತಂದ್ರೆ ಒಳ್ಳೆ ಊಟವನ್ನ ಭುಜಿಸುವಂಥದ್ದು, ಒಳ್ಳೆ ಬಟ್ಟೆಗಳನ್ನ ಹಾಕಿಕೊಳ್ಳುವಂಥದ್ದು, ಒಳ್ಳೆಯ ರೀತಿಯಲ್ಲಿ ಲೋಕದಲ್ಲಿ ಸ್ಟೇಟಸ್ ಆಗಿ ಜೀವಿಸುವಂಥದ್ದು ಎಂಬುದಾಗಿ. ಅದು ನಿಜವಾದಂತ ಆಶೀರ್ವಾದ ಅಲ್ಲ ಪ್ರಿಯರೇ. ನಿಜವಾದಂತ ಆಶೀರ್ವಾದ ಯಾವುದ್ರಿ? ಪಾಪ ಪರಿಹಾರವಾಗಬೇಕು. ಹಲ್ಲೆಲೂಯಾ. ಪಾಪಗಳು ಪರಿಹಾರವಾದಂತ ವ್ಯಕ್ತಿ ನೀತಿಯ ಕಡೆಗೆ ಬಂದಂತ ಸಮಯದಲ್ಲಿ ಆ ವ್ಯಕ್ತಿ ಆಶೀರ್ವದಿಸಲ್ಪಡುವಂತಹ ವ್ಯಕ್ತಿ ಆಗಿರ್ತಾನೆ. ಯಾವ ವ್ಯಕ್ತಿಗೆ ದೇವರು ಯಾರು ಎಂಬುದಾಗಿ ತಿಳಿದುಕೊಂಡು ಜೀವಿಸ್ತಾ ಇರ್ತಾನೋ, ಯಾವ ವ್ಯಕ್ತಿ ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಇರ್ತಾನೋ, ಯಾವ ವ್ಯಕ್ತಿ ದೇವರಿಂದ ಆಶೀರ್ವಾದಗಳನ್ನು ಪಡೆದುಕೊಂಡು ಜೀವಿಸ್ತಾ ಇರ್ತಾನೋ, ಅದುವೇ ನಿಜವಾಗಿರ್ತಕ್ಕಂಥ ಆಶೀರ್ವಾದವಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನು ಮಾತ್ರ ನಮಗೆ ಆಶೀರ್ವಾದವನ್ನು ಕೊಡುವಂತಹ ದೇವರಾಗಿದ್ದಾನೆ. ಆಶೀರ್ವಾದದ ಬುಗ್ಗೆ, ಆಶೀರ್ವಾದದ ಚಿಲುಮೆ, ಆಶೀರ್ವಾದದ ಹೊರತೆ ಆತನೇ ಆಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಈ ಸಮಯದಲ್ಲಿ ನಾವು ನೋಡೋಣ, ಈ ಲೋಕದಲ್ಲಿ ಅನೇಕವಾಗಿರ್ತಕ್ಕಂಥ ಆಶೀರ್ವಾದಗಳ ಕುರಿತಾಗಿ ನಾವು ನೋಡಬಹುದು. ಮುಖ್ಯವಾಗಿ ಪ್ರಮುಖವಾಗಿ ಪ್ರಿಯರೇ, ದೇವರ ಈ ಒಂದು ಲೋಕದ ಪ್ರಕಾರವಾಗಿ ಆಶೀರ್ವಾದಗಳು ಯಾವ ರೀತಿಯಾಗಿ ಬರ್ತವೆ ಅಂತಂದ್ರೆ, ಮೊದಲನೇದಾಗಿ ಮನುಷ್ಯರಿಂದ ಆಶೀರ್ವಾದಗಳು ಬರ್ತವೆ. ಯಾರಿಂದ ಬರ್ತವೆ? ಆಶೀರ್ವಾದಗಳು ಮನುಷ್ಯರಿಂದ ಬರ್ತವೆ. ನೋಡ್ರಿ, ದೊಡ್ಡ ಶ್ರೀಮಂತ ವ್ಯಕ್ತಿ ಇದ್ದಂತ ತಿಳ್ಕೊಳ್ರಿ, ಒಂದು ವೇಳೆ ಆತನು ಒಳ್ಳೆ ರೀತಿಯಲ್ಲಿ ಹೊಲವನ್ನ, ಮನೆಯನ್ನ, ಒಳ್ಳೆ ರೀತಿಯಲ್ಲಿ ಆಸ್ತಿಯನ್ನ ಮಾಡಿದ್ರೆ ಆ ಒಂದು ಮಕ್ಕಳಿಗೆ ಅದೇನಾಗಿರುತ್ತದು ಆಶೀರ್ವದಿಸಲ್ಪಟ್ಟಂತ ಸ್ಥಿತಿ ಇರುತ್ತೆ. ಆ ಮಕ್ಕಳು ಎಂಥವರೇ ಆಗಿರ್ಲಿ, ಅವ್ರಿಗೆ ಏನಿರುತ್ತಾರೆ, ನನಗೆ ತಂದೆಯ ಒಂದು ಏನಂತ ಹೇಳ್ತೀವಿ, ದೇವ್ರ ವಾಕ್ಯ ಹೇಳುವ ಹಾಗೆ 1000 ತಲೆಗಳವರೆಗೆ ಏನಾಗುತ್ತೆ, ದಯೆ ತೋರಿಸುವಂತ ದೇವರು. ಅಂದ್ರೆ 1000 ತಲೆಗಳವರೆಗೂ ಕೂಡ ತಂದೆ ತಾಯಿ ನೀತಿವಂತರಾಗಿದ್ರೆ ದೇವರ ಆಶೀರ್ವಾದ ಎನ್ನುವಂಥದ್ದು ಅವರ ಮೇಲೆ ಇರುವಂತದ್ದಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯರಿಂದ ಆಶೀರ್ವಾದಗಳು ಬರ್ತವೆ. ಆ ಆಶೀರ್ವಾದಗಳು ಸ್ವಲ್ಪ ದಿವಸಗಳು ಮಾತ್ರ ಇರುವಂತವುಗಳಾಗಿರ್ತವೆ. ಎರಡನೇದಾಗಿ ಆಶೀರ್ವಾದಗಳು ಯಾರಿಂದ ಬರ್ತವೆ ಎಂಬುದಾಗಿ ನಾವು ಸತ್ಯವೇದ ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಸೈತಾನನು ಕೂಡ ಆಶೀರ್ವದಿಸ್ತಾನಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಸೈತಾನನು ತರುವಂತ ಆಶೀರ್ವಾದ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಗೆಹಜಿ ಕಳ್ಳತನ ಮಾಡಿದ, ಗೆಹಜಿ ಬಟ್ಟೆಯನ್ನು ಸಂಪಾದನೆ ಮಾಡಿಕೊಂಡ, ಬಂಗಾರವನ್ನು ಸಂಪಾದನೆ ಮಾಡಿಕೊಂಡ, ಹಣವನ್ನು ಸಂಪಾದನೆ ಮಾಡಿಕೊಂಡ. ಆದ್ರೆ ಆ ಗೆಹಜಿ ಸೈತಾನನ ಆಲೋಚನೆಯಿಂದ ಪ್ರೇರೇಪಿತನಾಗಿ ಅದೆಲ್ಲ ಸಂಪಾದನೆ ಮಾಡಿಕೊಂಡ, ಅವನ ಆಶೀರ್ವಾದ ಹೊಂದಿದ ಸೈತಾನನಿಂದ. ಆದ್ರೆ ಆ ಏನಾಯ್ತು, ಅವನು ರೋಗಕ್ಕೆ ತುತ್ತಾಗಬೇಕಾಯ್ತು. ಯಾವುದಕ್ಕೆ ತುತ್ತಾದ? ರೋಗಕ್ಕೆ ತುತ್ತಾದ. ಎಂತಹ ರೋಗ? ಕುಷ್ಠರೋಗ. ಕೇವಲ ಅವನಿಗೆ ಮಾತ್ರ ಅಲ್ಲ, ದೇವರ ಸನ್ನಿಧಾನದಲ್ಲಿ ಅವನು ಸೈತಾನನಿಗೆ ವಿಧೇಯತೆಯನ್ನು ತೋರಿಸಿ ದೇವರಿಗೆ ವಿರುದ್ಧವಾಗಿ ನಡೆದ ಕಾರಣಕ್ಕಾಗಿ ಅವನ ತಲಾಂತರದವರೆಗೂ ಕೂಡ ಕುಷ್ಠರೋಗ ಎನ್ನುವಂಥದ್ದು ಅವರನ್ನ ಹಿಡಿಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇಸ್ಕಾರಿಯೋತ ಯೂದನ ಕುರಿತಾಗಿ ನಾವೇನು ಗೊತ್ತಿರಲಾರ್ದವರು ಅಲ್ಲ ಪ್ರಿಯರೇ. ಸ್ವಾಮಿ ದ್ರೋಹ ಮಾಡಿದಂತ ಇಸ್ಕಾರಿಯೋತ ಯೂದನು ಏನ್ ಮಾಡ್ತಾ ಇದ್ದಾನ್ರಿ, ಯೇಸು ಸ್ವಾಮಿಯನ್ನ 30 ಬೆಳ್ಳಿ ನಾಣ್ಯಗಳಿಗೆ ಮಾರಿ ಸ್ವಲ್ಪ ಹೊತ್ತು ಸಂತೋಷವಾಗಿದ್ನೇನು. ಬೆಳ್ಳಿ ನಾಣ್ಯಗಳು ಬಂದಾಗ ಯಾವುದಕ್ಕಾಗಿ ಇದನ್ನು ಉಪಯೋಗಿಸಬೇಕು, ಯಾವ ರೀತಿಯಾಗಿ ಇದನ್ನ ಖರ್ಚು ಮಾಡಬೇಕು, ಯಾವ ರೀತಿಯಾಗಿ ಇದನ್ನ ವಿನಿಮಯ ಮಾಡಬೇಕು, ಯಾವ ರೀತಿಯಾಗಿ ಇದನ್ನ ಬಳಸಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಸೈತಾನನ ಅವನನ್ನ ಪ್ರೇರೇಪಿಸಿದಾಗ, ಸೈತಾನನ ಮಗನಾಗಿ ಆ ಕಳ್ಳತನ ಮಾಡಿ ಸ್ವಾಮಿಯನ್ನ ಹಿಡಿದುಕೊಟ್ಟಂತ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವನು ಉರುಳು ಹಾಕಿಕೊಂಡು ಸತ್ತು ಹೋದ. ಅವನ ಕರಳುಗಳೆಲ್ಲ ಹೊರಗಡೆ ಬಂದಿವೆ. ಯಾವರಿಂದ ಬರುವಂತ ಆಶೀರ್ವಾದಗಳು? ಸೈತಾನನಿಂದ ಬರುವಂತ
ಆಶೀರ್ವಾದಗಳು ಪ್ರಿಯರೇ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರಿಂದ ಬರುವಂತ ಆಶೀರ್ವಾದ ಹೆಂಗಿರುತ್ತಂದ್ರೆ ಅದು ಸದಾ ಕಾಲ ನಿಲ್ಲುವಂತದ್ದಾಗಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದು ಎಂದಿಗೂ ಕೂಡ ಸ್ಟಾಪ್ ಆಗಲಾರದಂತ ಸ್ಥಿತಿಯಲ್ಲಿ ಇರುತ್ತೆ. ಅದ್ರ ಸಲ ಜ್ಞಾನೋಕ್ತಿಗಳ ಪುಸ್ತಕ ಒಂದ್ಸಾರಿ ನೀವು ಓದಿದ್ದೆ, ಅದರಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. 10ನೇ ಅಧ್ಯಾಯ 27ನೇ ವಚನ ದಯವಿಟ್ಟು ಯಾರಾದ್ರೂ ಓದ್ತೀರಾ? ಜ್ಞಾನೋಕ್ತಿಗಳ ಪುಸ್ತಕ ದಯವಿಟ್ಟು ಕ್ವಿಕ್ ಆಗಿ ತೆಗಿರಿ. 10ನೇ ಅಧ್ಯಾಯ 27ನೇ ವಚನ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನ ಸೇರಿಸದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಮೂರನೇದಾಗಿ ದೇವರಿಂದ ಬರುವಂತ ಆಶೀರ್ವಾದ ಅದು ನಿಜವಾದಂತ ಆಶೀರ್ವಾದವಾಗಿರುತ್ತೆ. ಅದು ಶಾಶ್ವತವಾಗಿರ್ತಕ್ಕಂತ ಆಶೀರ್ವಾದವಾಗಿರುತ್ತೆ ಪ್ರಿಯರೇ. ಅದಕ್ಕಾಗಿ ಮನುಷ್ಯರಿಂದ ಆಶೀರ್ವಾದ ಬರುತ್ತೆ, ಸೈತಾನನಿಂದ ಆಶೀರ್ವಾದ ಬರುತ್ತೆ, ದೇವರಿಂದ ಆಶೀರ್ವಾದ ಬರುತ್ತೆ. ಇವತ್ತು ನಾವು ಯಾವುದನ್ನ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇರೋದು? ದೇವರಿಂದ ಬರುವಂತ ಆಶೀರ್ವಾದ. ನಾವು ದೇವರಿಂದ ಆಶೀರ್ವಾದಗಳನ್ನ ಹೊಂದಿಕೊಳ್ಳಬೇಕಾದ್ರೆ ನಾವು ಏನು ಮಾಡಬೇಕಾಗಿದೆ? ಇವತ್ತಿನ ದಿವಸ ಅನೇಕರು ಆಶೀರ್ವಾದಕ್ಕಾಗಿ ಎಲ್ಲೆಲ್ಲೋ ಅಲಿತಾರೆ, ಹುಡುಕಾಡ್ತಾರೆ. ಅಲ್ಲಿ ಸಿಗುತ್ತೇನೋ, ಇಲ್ಲಿ ಸಿಗುತ್ತೇನೋ, ಅದು ಮಾಡಿದ್ರೆ ಬರುತ್ತೇನೋ, ಇದು ಮಾಡಿದ್ರೆ ಬರುತ್ತೇನೋ ಅಂತೇಳಿ ಏನೆಲ್ಲ ತಾಪತ್ರಯಗಳನ್ನ ಪಡ್ತಾರೆ. ಆದ್ರೆ ನಿಜವಾದಂತ ಆಶೀರ್ವಾದ ಎಲ್ಲಿದೆ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದನ್ನ ತಿಳಿಯಲಾರದಂತ ಸ್ಥಿತಿಗೆ ಹೋಗಿದ್ದಾರೆ ಪ್ರಿಯರೇ. ಮೊದಲನೇದಾಗಿ ನೀನು ಆಶೀರ್ವದಿಸಲ್ಪಡಬೇಕಾದ್ರೆ ಮೊದಲನೇದಾಗಿ ನೀನ್ ಏನಾಗಬೇಕು? ನೀತಿವಂತನಾಗಬೇಕು. ಮೊದಲನೇ ಅಂಶ ಏನ್ರಿ? ನೀತಿ. ಹಲ್ಲೆಲೂಯಾ. ಯಾರು ನೀತಿವಂತರಾಗ್ತಾರೋ, ಯಾರು ನೀತಿಯನ್ನ ಸಂಪಾದನೆ ಮಾಡಿಕೊಳ್ತಾರೋ ಅವರಿಗೆ ಆಶೀರ್ವಾದ ಎನ್ನುವಂಥದ್ದಿದೆ. ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 6ನೇ ವಚನ ಓದ್ತೀರಿ ಯಾರಾದ್ರು? ಶಿಷ್ಟನ ತಲೆ ಆಶೀರ್ವಾದದ ನೆಲೆ, ದುಷ್ಟನ ಬಾಯಿಗೆ ಬಲಾತ್ಕಾರವೇ ಮುಚ್ಚಳ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದುಷ್ಟರು ಹೆಂಗಿರ್ತಾರಂತೆ? ಬಲಾತ್ಕಾರಿಗಳಾಗಿ ಇರ್ತಾರಂತೆ. ಹಲ್ಲೆಲೂಯಾ. ಆದ್ರೆ ನಾವು ನೋಡ್ತಾ ಇದ್ದೇವೆ, ಶಿಷ್ಟನು ಅಂದ್ರೆ ನೀತಿವಂತನು ಪ್ರಿಯರೇ. ಯಾರ್ರೀ ಶಿಷ್ಟನ್ ಅಂದ್ರೆ? ಯಾರ್ರೀ? ನೀತಿವಂತನು ಪ್ರಿಯರೇ. ಅದ್ರ ಸಲ 97ನೇ ಕೀರ್ತನೆ 12ನೇ ವಚನದಲ್ಲಿ ನಾವು ನೋಡುವಾಗ, ನೀತಿವಂತರು ಖರ್ಜೂರದ ಮರಗಳಂತೆ ಬೆಳೆದು ಮತ್ತೆ ಏನ್ ಮಾಡ್ತಾರಂತೆ? ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ಅವ್ರು ಏನ್ ಮಾಡ್ತಾರೆ ಎಂಬುದಾಗಿ ಹೇಳುತ್ತೆ ವಾಕ್ಯ. ವೃದ್ಧಿ ಆಗ್ತಾರೆ. ಬಲಿಷ್ಠವಾದಂತ ಮರಗಳು, ಆಶೀರ್ವದಿಸಲ್ಪಟ್ಟಂತ ಆ ಮರಗಳಿಗೆ ನಾವು ನೋಡ್ತಾ ಇದ್ದೇವೆ, ಕೀರ್ತನೆಗಾರನ ಏನ್ ಮಾಡ್ತಾ ಇದ್ದಾನೆ? ನೀತಿವಂತರನ್ನು ಹೋಲಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ನಾವು ನೋಡ್ತಾ ಇದ್ದೇವೆ ನೀತಿವಂತರು ಯಾರು ಯಾರು ಎಂಬುದಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯಾರು ದೇವರಿಗೆ ಭಯಪಟ್ಟು, ಯಾರು ಪಾಪವನ್ನ ಬಿಟ್ಟು ಸೃಷ್ಟಿಕರ್ತನಾದಂತ ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇರ್ತಾರೋ ಅವರೇ ನೀತಿವಂತರಾಗಿದ್ದಾರೆ ಪ್ರಿಯರೇ. ನೀವು ಸತ್ಯವೇದದಲ್ಲಿ ನೀವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಕೀರ್ತನೆಗಳ ಪುಸ್ತಕ 37ನೇ ಕೀರ್ತನೆ 25ನೇ ವಚನದಲ್ಲಿ ದಾವೀದನೊಂದು ಸಾಕ್ಷಿ ಕೊಡ್ತಾ ಇದ್ದಾನೆ. ಈವರೆಗೆ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವಂತದನ್ನಾಗಲಿ ನಾನು ನೋಡಲಿಲ್ಲ. ನಾನು ಚಿಕ್ಕವನಾಗಿದ್ದೆ, ಬಾಲಕನಾಗಿದ್ದೆ, ಈಗ ನಾನು ವೃದ್ಧನಾಗಿದ್ದೇನೆ. ಓದ್ತಿರೋ ಒಂದ್ಸರಿ ಕೀರ್ತನೆ 37ನೇ ಕೀರ್ತನೆ 25ನೇ ವಚನದಲ್ಲಿ ಈ ರೀತಿಯಾಗಿ ಸತ್ಯವೇದ ಹೇಳುತ್ತೆ ಪ್ರಿಯರೇ. ಏನ್ ನೋಡ್ರಿ ಒಂದ್ಸಾರಿ? ದಾವೀದನ ಸಾಕ್ಷಿ. ಮೊದಲನೇದಾಗಿ ನೀನು ಆಶೀರ್ವದಿಸಲ್ಪಡಬೇಕಾದ್ರೆ ನೀನು ನೀತಿಯನ್ನ ಸಂಪಾದನೆ ಮಾಡಿಕೊಳ್ಳುವಂತ ನೀತಿವಂತನಾಗಿ ನೀನು ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. 37:25 ಓದ್ತೀರಾ? ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲೇ ಇಲ್ಲ. ಹಲ್ಲೆಲೂಯಾ. ನೋಡ್ರಿ ಎಂತಹ ಒಂದು ಮಾತು. ನೀತಿವಂತನು ಆಶೀರ್ವದಿಸಲ್ಪಡುವಂತ ವ್ಯಕ್ತಿಯಾಗಿರ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ನೀತಿವಂತನಾದಂತ ಮನುಷ್ಯನು ಯಾರಾಗಿದ್ದಾನೆ ಪ್ರಿಯರೇ. ಅದೇ ಕೀರ್ತನೆ 24ನೇ ಕೀರ್ತನೆ 4-5 ವಚನಗಳನ್ನು ನಾವು ನೋಡುವಾಗ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನು ಅವನೇ ಯೆಹೋವನಿಂದ ಶುಭವನ್ನ ಹೊಂದುವನೆಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ಯಾರು ಆಶೀರ್ವದಿಸಲ್ಪಡ್ತಾರಂತಂದ್ರೆ ನೀತಿಯನ್ನ ಸಂಪಾದನೆ ಮಾಡಿಕೊಂಡಂತವ್ರು, ನೀತಿಯನ್ನ ಸಂಪಾದನೆ ಮಾಡಿಕೊಂಡಂತವ್ರು ಪ್ರಿಯರೇ. ಈ ಸಮಯದಲ್ಲಿ ನೇರವಾಗಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡೋಣ. ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 1ನೇ ವಚನವನ್ನ ಈ ಸಮಯದಲ್ಲಿ ಓದ್ರಿ ಯಾರಾದ್ರು? ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 1ನೇ ವಚನ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಮೊದಲನೇದಾಗಿ ನಾವು ಸತ್ಯವೇದ ಪುಸ್ತಕದಲ್ಲಿ ನಾವು ನೋಡುವಾಗ
ಹೇಬೇಲನ್ ಏನ್ ಮಾಡಿದಂತೆ ದೇವರಿಗೆ ನೀತಿವಂತನಾಗಿ ನಡೆದನೆಂಬುದಾಗಿ ದೇವರ ವಾಕ್ಯ ನಮ್ಗೆ ಏನ್ ಮಾಡುತ್ತಾರೆ, ಸತ್ಯವೇದ ಹೇಳುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ನೀತಿವಂತನೆಂಬುದಾಗಿ ಸತ್ಯವೇದದಲ್ಲಿ ಕರೆಸಿಕೊಂಡಂತ ವ್ಯಕ್ತಿ ಯಾರು ಅಂತಂದ್ರೆ ಈ ನೋಹ. ಯಾರೀತ? ನೋಹ. ಈ ನೋಹನ ಕುರಿತಾಗಿ ದೇವರೇ ಸಾಕ್ಷಿ ಕೊಡ್ತಾ ಇದ್ದಾನೆ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ಏನಾಗಿದೀಯಾ? ನೀತಿವಂತನಾಗಿ ನಡೀತಾ ಇದೀಯಾ, ತಪ್ಪಿಲ್ಲದವನಾಗಿ ನಡೀತಾ ಇದೀಯಾ, ಸೃಷ್ಟಿಕರ್ತನಾದ ದೇವರಾದಂತ ನನ್ನ ಮಾತನ್ನ ಕೇಳಿ ನೀನು ನಡೀತಾ ಇದೀಯಾ, ನನಗೆ ವಿಧೇಯತೆಯನ್ನು ತೋರಿಸಿ ನೀನು ನಡೀತಾ ಇದೀಯಾ ಎಂಬುದಾಗಿ ದೇವರು ಏನ್ ಮಾಡ್ತಾ ಇದಾರ್ರಿ? ಸಾಕ್ಷಿ ಕೊಡ್ತಾ ಇದ್ದಾರೆ ಪ್ರಿಯರೇ. ಕಾರಣ ಒಂದೇ, ನೀತಿ ಯಾವಾಗ ಮನುಷ್ಯನಲ್ಲಿ ಬರುತ್ತಂತಂದ್ರೆ ನೀತಿಯುಳ್ಳ ದೇವರ ಬಳಿಗೆ ಆ ಮನುಷ್ಯ ಬಂದಾಗ ಪ್ರಿಯರೇ. ಅದ ಸಲ ನೀವು ರೋಮಾಪುರದಲ್ಲಿ ಬರೆದ ಪತ್ರಿಕೆಯಲ್ಲಿ ನೀವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ ಒಂದ್ಸಾರಿ 3ನೇ ಅಧ್ಯಾಯ ತೆಗಿತೀರಾ, 24ನೇ ವಚನ ಓದ್ತೀರಾ? ರೋಮಾಪುರದಲ್ಲಿ ಬರೆದ ಪತ್ರಿಕೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು. ಒಂದ್ಸಾರಿ ತೆಗಿರಿ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಕೃಪೆ ನಮ್ಮನ್ನ ಏನ್ ಮಾಡ್ತಾ ಇದೆ? ನೀತಿಯ ಕಡೆಗೆ ನಡೆಸ್ತಾ ಇದೆ ಪ್ರಿಯರೇ. 27ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನ ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಇವತ್ತಿನ ದಿವಸ ಅಂತ್ಯಕಾಲದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನೀತಿ ಯಾರಲ್ಲಿ ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ? ಯೇಸು ಕ್ರಿಸ್ತನಲ್ಲಿ ಮಾತ್ರ ಪ್ರಿಯರೇ. ಅದೇ ರೀತಿಯಾಗಿ ದೇವರು ಹೇಳ್ತಾ ಇದ್ದಾನೆ. ಏನಂತ ಹೇಳಂತಂದ್ರೆ ಯಾರು ನೀತಿವಂತರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ 24ನೇ ವಚನದಲ್ಲಿ ಪ್ರಿಯರೇ. ಯಾರು ನೀತಿವಂತರು ಅಂತಂದ್ರೆ ದೇವರ ಉಚಿತಾರ್ಥವಾದಂತ ಕೃಪೆಯ ಬಳಿಗೆ ಬಂದಂತವ್ರು, ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ವಿಮೋಚನೆಯನ್ನ ಹೊಂದಿದಂತವ್ರು ಅವ್ರು ಏನಾಗ್ತಾರೆ? ನೀತಿವಂತರಾಗ್ತಾರೆ ಪ್ರಿಯರೇ. ಆವತ್ತಿನ ದಿವಸದಲ್ಲಿ ದೇವರು ನೋಹನ ಬಳಿಯಲ್ಲಿ ನೀತಿಯನ್ನು ನೋಡಿದ. ಇವತ್ತು ಕೂಡ ದೇವರು ನನ್ನಲ್ಲಿ ನಿನ್ನಲ್ಲಿ ಏನ್ ನೋಡ್ಲಿಕ್ಕಿದ್ದಾನೆ? ನೀತಿಯನ್ನು ನೋಡ್ಲಿಕ್ಕಿದ್ದಾನೆ. ಆವತ್ತಿನ ದಿವಸದಲ್ಲಿ ನೋಹನ್ನು ತಪ್ಪಿಸಿಕೊಂಡ ಭಯಂಕರವಾಗಿರ್ತಕ್ಕಂಥ ಉಗ್ರ ಶಿಕ್ಷೆ, ಜಲಪ್ರಳಯದಿಂದ ತಪ್ಪಿಸಿಕೊಂಡ ನೋಹನ ಮಾತ್ರವಲ್ಲದೆ ನೋಹನ ಕುಟುಂಬ, ನೋಹನ ಮಕ್ಕಳು, ನೋಹನ ಸೊಸೆಯಂದಿರು ಅವರನ್ನು ಕೂಡ ರಕ್ಷಣೆ ಮಾರ್ಗದಲ್ಲಿ ಆತನು ನಡೆಸಿದ ಪ್ರಿಯರೇ. ಇವತ್ತಿನ ದಿವಸದಲ್ಲಿ ನಾವು ನಮ್ಮ ಕುಟುಂಬ, ನಮ್ಮ ಮಕ್ಕಳನ್ನ ನಾವು ನೀತಿಯಲ್ಲಿ ನಡೆಸಬೇಕಾಗಿರುವಂತ ಅವಶ್ಯಕತೆ ಎಷ್ಟೋ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ನೀತಿ ಎನ್ನುವಂಥದ್ದು ನಮ್ಮಲ್ಲಿ ಕಾಣಿಸಿಕೊಳ್ಳಬೇಕು. ಆವತ್ತಿನ ದಿವಸ ದೇವರು ಸೊದೋಮ ಗೊಮೋರ ಎನ್ನುವಂತ ಪಟ್ಟಣದ ಕಡೆಗೆ ಹೋದಂತ ಸಮಯದಲ್ಲಿ ಅಬ್ರಹಾಮನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ, ಒಂದು ವೇಳೆ ಅಲ್ಲಿ 50 ಜನ ನೀತಿವಂತರಿದ್ರೆ ಆ ಪಟ್ಟಣವನ್ನು ನಾಶ ಮಾಡ್ತೀಯಾ? 45ಕ್ಕೆ ಬಂದ, 40ಕ್ಕೆ ಬಂದ, 30ಕ್ಕೆ ಬಂದ, 35ಕ್ಕೆ ಬಂದ, 20ಕ್ಕೆ ಬಂದ, ಲಾಸ್ಟಿಗೆ 10 ಜನರಿಗೆ ಬರ್ತಾ ಇದೆ. ಅಂದ್ರೆ ಅಷ್ಟು ಜನರು ಕೂಡ ಅಲ್ಲಿ ಏನಿಲ್ಲ, ನೀತಿವಂತರಿಲ್ಲ. ನೀತಿವಂತರು ಅಂದ್ರೆ ಯಾರು? ಆಗಿನ ಕಾಲದಲ್ಲಿ ದೇವರನ್ನು ಹುಡುಕುವಂತವ್ರು, ದೇವರ ಮಾರ್ಗದಲ್ಲಿ ನಡೆಯುವಂತವ್ರು ಯಾರು ಕೂಡ ಇಲ್ಲ. ಎಲ್ಲರೂ ತಪ್ಪಿ ಹೋದಂತವ್ರು ಆಗಿದ್ದಾರೆ. ಅಲ್ಲಿ ಲೋಟನು ಮಾತ್ರ ನೀತಿವಂತನೆಂಬುದಾಗಿ ಏನ್ ಮಾಡ್ತಾ ಇದ್ದಾನೆ? ಕರೆಸಿಕೊಳ್ತಾ ಇದ್ದಾನೆ ಪ್ರಿಯರೇ. ಇವತ್ತಿನ ದಿವಸ ನಿಮ್ಮ ಊರುಗಳಲ್ಲಿ, ಗ್ರಾಮಗಳಲ್ಲಿ ಒಂದು ವೇಳೆ ದೇವರನ್ನ ಅರಿಯಲಾರದವ್ರು ಇದ್ದಾರೇನೋ, ನೀನು ಮಾತ್ರ ಅಲ್ಲಿ ನೀತಿವಂತನೆಂಬುದಾಗಿ ಅಲ್ಲಿ ದೇವರು ಯಾವ ರೀತಿಯಾಗಿ ನೋಹನ ಕುರಿತಾಗಿ ಸಾಕ್ಷಿ ಕೊಟ್ನೋ, ದೇವರು ಯಾವ ರೀತಿಯಾಗಿ ಲೋಟನ ಕುರಿತಾಗಿ ಸಾಕ್ಷಿ ಕೊಟ್ನೋ, ಇವತ್ತು ನನ್ನ ನಿನ್ನ ಸಾಕ್ಷಿ ಅದೇ ಆಗಬೇಕು ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ನೀತಿವಂತನಂತೆ ಏನಾಗ್ತಾನಂತೆ? ಆಶೀರ್ವದಿಸಲ್ಪಡುವನು. ನೋಹನು ಆಶೀರ್ವದಿಸಲ್ಪಟ್ಟ. ಭೂಮಿಯ ಮೇಲೆ ಇಡೀ ಭೂಮಿ ಎಲ್ಲ ಯಾರಾದ್ರೆ ಆ ಸಮಯದಲ್ಲಿ? ನೋಹ. ಅಲ್ಲೆಲ್ಲಿಗೆ ನೋಹನ ಕುಟುಂಬ ಮಕ್ಕಳಿದ್ದಾರೆ, ಯಾರು ಇಲ್ಲ ಭೂಮಿ ಮೇಲೆ. ಅಲ್ಲೆಲ್ಲಿಯ ನಂದಿಷ್ಟು ಜಾಗ 20, 30 ನಂದು, 40, 50 ನಂದು ಅನ್ನಕ್ಕಿಲ್ಲ. ಇಡೀ ಭೂಮಿಯ ಮೇಲೆಲ್ಲ ಯಾರಿದ್ರೆ ಅದು ಭೂಮಿ ಎಲ್ಲ ಆ ಸಮಯದಲ್ಲಿ ನೋಹನದಾಗಿದೆ ಪ್ರಿಯರೇ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೋಹನು ನೀತಿವಂತನಾಗಿದ್ದ. ಆ ನೋಹನ ನೀತಿವಂತಿಕೆ ದೇವರ ಬಳಿಗೆ ಅವನನ್ನು ನಡೆಸಿರುವಂಥದ್ದು ಮಾತ್ರವಲ್ಲ, ಅವನಿಗೆ ಇಡೀ ಭೂಮಿಯ ಮೇಲೆ ಸ್ವಾಸ್ಥ್ಯವನ್ನ ಕೊಡ್ತು ಪ್ರಿಯರೇ. ಅವನ ಪ್ರಾಣವನ್ನು ಉಳಿಸ್ತು ಅವನ ನೀತಿ, ರಕ್ಷಣೆಯ ಕಡೆಗೆ ನಡೆಸ್ತು ಅವನ ನೀತಿ, ಅವನ ಕುಟುಂಬವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ಪ್ರೇರೇಪಿಸಲ್ಪಡ್ತು ಅವನ ನೀತಿ, ನಾವಿಯನ್ನು ಕಟ್ಟುವಂತೆ ಮಾಡ್ತು ಅವನ ನೀತಿ, ಎಲ್ಲಾ ಜನರಿಗೆ ಸುವಾರ್ತೆಯನ್ನು ಸಾರುವಂತೆ ಮಾಡ್ತು ಅವನ ನೀತಿ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ನೀತಿ ನನ್ನಲ್ಲಿ ನಿನ್ನಲ್ಲಿ ಇವತ್ತಿನ ದಿವಸ ಕಾಣಿಸಿಕೊಳ್ಳಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ನಾವು ನೀತಿವಂತರಾಗಬೇಕಂತಂದ್ರೆ ನಾವೇನ್ ಮಾಡ್ಬೇಕ್ರಿ? ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ನಾವು ನೋಡ್ತಾ ಇದ್ದೇವೆ ನೀತಿಯ ಕುರಿತಾಗಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ನಾವು ನಂಬುವುದರ ಮೂಲಕವಾಗಿ ಏನಾಗ್ತಿವೆ? ನೀತಿವಂತರಾಗ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಯಾರಾದ್ರೂ ಓದ್ತೀರಾ? ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲಿದೆ ನೀತಿ?
ನೀತಿ ಎಲ್ಲಿದೆ ರೀ? ಮೊದಲನೇದಾಗಿ ಎಲ್ಲಿದೆ? ನಂಬಿಕೆಯಲ್ಲಿ. ನಾವು ಯೇಸು ಕ್ರಿಸ್ತನನ್ನ ನಂಬಿದ್ದೇವೆ. ಯೇಸು ಕ್ರಿಸ್ತನನ್ನ ನಂಬಿದ ಕಾರಣಕ್ಕಾಗಿ ನಾವು ಏನಾಗಿದ್ದೀವಿ ಅಂತ ಹೇಳುತ್ತೆ ಆಟೋಮೆಟಿಕ್ ಆಗಿ ದೇವ್ರ ವಾಕ್ಯ ನೀತಿವಂತರು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ನಾವು ಯಾವ ರೀತಿಯಾಗಿ ನೀತಿವಂತರಾಗ್ತೀವಿ ಅಂತ ಹೇಳಿ, ಯೇಸು ಕ್ರಿಸ್ತನ ರಕ್ತ 5ನೇ ಅದೇ 9ನೇ ವಚನ ನೀವು ನೋಡಿದ್ದೇ ಆದ್ರೆ, ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ? ಆತನ ರಕ್ತ ಇವತ್ತಿನ ದಿವಸ ನಮ್ಮನ್ನು ಏನ್ ಮಾಡಿದೆ? ಪಾಪಗಳಿಂದ ತೊಳೆದಿದೆ, ವಿಮೋಚನೆ ಮಾಡಿದೆ, ಬಿಡುಗಡೆ ಕೊಟ್ಟಿದೆ. ನಮ್ಮನ್ನ ನಿತ್ಯ ಜೀವದ ಕಡೆಗೆ ಆತನ ರಕ್ತ ನಮ್ಮನ್ನ ನಡೆಸಿದೆ. ದೇವರ ವಾಕ್ಯ ಹೇಳ್ತಾ ಇದೆ, ಆತನ ರಕ್ತ ನಮಗೆ ಏನ್ ಮಾಡಿದೆ? ನೀತಿವಂತರು ಎನ್ನುವಂತ ಒಂದು ಪಾತ್ರದ ಕಡೆಗೆ, ನೀತಿವಂತರು ಎನ್ನುವಂತ ಒಂದು ಬಿರುದಿನ ಕಡೆಗೆ ನಮ್ಮನ್ನ ನಡೆಸಿದೆ ಪ್ರಿಯರೇ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಏನಂತ ಹೇಳಂತಂದ್ರೆ, ಕ್ರಿಯೆಗಳಿಂದಲೇ ನಾವು ಏನಾಗ್ತೀವಂತೆ? ನೀತಿವಂತರಾಗ್ತೀವಿ. ಒಂದ್ಸಾರಿ 2:24 ಓದ್ತೀರಾ? ಮನುಷ್ಯನ ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೇ ಹೊರತು ಬರೀ ನಂಬಿಕೆ ಇಂದಲ್ಲವೆಂದು ನೋಡುತ್ತೀರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮಾತು ಇರಬೇಕು, ಕ್ರಿಯೆನೂ ಕೂಡ ಇರಬೇಕು. ಸುವಾರ್ತೆ ಸಾರ್ತೀವಿ ಅಂತೇಳಿ ಸುವಾರ್ತೆ ಸಾರ್ಲಾರ್ದಾಗ ಬಾಯಲ್ಲಿ ಹೇಳ್ಕೊಂಡು ಕೂತ್ರಪ್ಪ ಅಂದ್ರೆ ಉಪಯೋಗ ಇಲ್ಲ. ಕೆಲಸ ಮಾಡ್ತೀವಿ ಅಂತೇಳಿ, ವ್ಯವಸಾಯ ಮಾಡ್ತೀವಿ, 1 ಎಕರೆ ಬಿತ್ತೀವಿ ಅಂತೇಳಿ ಬಿತ್ತಲಾರ್ದೆ ಸುಮ್ಮನೆ ಮನೆಗಿದ್ರಪ್ಪ ಅಂದ್ರೆ ಉಪಯೋಗ ಇಲ್ಲ. ಹಲ್ಲೆಲೂಯಾ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ. ಈ ಸಮಯದಲ್ಲಿ ಏನಂತೆ ಅಂತಂದ್ರೆ, ನೀತಿವಂತರು ಆಗ್ತೀವಿ ಯಾವಾಗ? ನಾವು ನಮ್ಮಲ್ಲಿ ಕ್ರಿಸ್ತನ ಕ್ರಿಯೆಗಳು ಕಾಣಿಸಿಕೊಂಡಾಗ, ಕ್ರಿಸ್ತನ ಪ್ರೀತಿಯನ್ನು ಹೊಂದಿದಾಗ, ಕ್ರಿಸ್ತನಲ್ಲಿ ಸ್ಥಿರವಾಗಿ ನಾವು ನಿಂತಾಗ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಮೊದಲನೇದಾಗಿ ನೀತಿವಂತರು ಆಗ್ತೀವಿ ನಾವು ಯಾವುದರ ಮೂಲಕವಾಗಿರಿ? ಯಾವುದರ ಮೂಲಕವಾಗಿ? ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೇದಾಗಿ ನಾವು ನಂಬಿಕೆಯಿಂದ, ಮೊದಲನೇದಾಗಿ ನಂಬಿಕೆಯಿಂದ ನೀತಿವಂತರಾದ್ರೆ, ಎರಡನೇದಾಗಿ ಯೇಸುವಿನ ರಕ್ತದಿಂದ ನೀತಿವಂತರಾಗ್ತೀವಿ, ಮೂರನೇದಾಗಿ ಕ್ರಿಯೆಗಳಿಂದ ನೀತಿವಂತರಾಗ್ತೀವಿ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಮೊದಲನೇದಾಗಿ ಆ ನೀತಿವಂತರಾಗಿರ್ತಕ್ಕಂಥ ಆ ಒಬ್ಬ ನೋಹ ಏನ್ ಮಾಡಿದ? ಆಶೀರ್ವದಿಸಲ್ಪಟ್ಟ. ಇವತ್ತು ನನ್ನಲ್ಲಿ ದೇವರ ನೀತಿಯನ್ನು ಕೇಳ್ತಾ ಇದ್ದೀನಿ. ಎರಡನೇ ಅಂಶದ ಕಡೆಗೆ ಹೋಗೋಣ ಈ ಸಮಯದಲ್ಲಿ. ಮೊದಲನೇದಾಗಿ ನೀನು ಆಶೀರ್ವದಿಸಲ್ಪಡಬೇಕಾದ್ರೆ ನಿನ್ನಲ್ಲಿ ನೀತಿ ಇರಬೇಕು. ಎರಡನೇದಾಗಿ ನೀನು ಆಶೀರ್ವದಿಸಲ್ಪಡಬೇಕಾದ್ರೆ ಪ್ರೊವರ್ಬ್ಸ್ 28:20 ಅಂದ್ರೆ ಜ್ಞಾನೋಕ್ತಿಗಳ ಪುಸ್ತಕ 28ನೇ 20ನೇ ವಚನ ಒಂದ್ಸಾರಿ ಓದ್ತೀರಾ? ನೀತಿ ವಂತಿಕೆ ನಮ್ಮನ್ನು ಆಶೀರ್ವಾದದ ಕಡೆಗೆ ನಡೆಸಿದರೆ, ಎರಡನೆಯದಾಗಿ ನಂಬಿಗಸ್ತಿಕೆ ನಮ್ಮನ್ನು ಏನ್ ಮಾಡುತ್ತಂತೆ? ಆಶೀರ್ವಾದದ ಕಡೆಗೆ ನಡೆಸ್ತದೆ. ಕ್ವಿಕ್ ಆಗಿ ಹೋಗ್ಬೇಕು, ತೆಗೆದಂತವ್ರು ಸ್ಪೀಡ್ ಇರಬೇಕು. 28:20 ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಓದ್ರಿ, ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನ ಹೊಂದದೇ ಇರನು. ಹಲ್ಲೆಲೂಯಾ. ನೋಡ್ರಿ, ಅದರ ಸಲುವಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನಂತೇಳಿ, ಲೋಕದ ವಿಷಯದಲ್ಲಿ ಐಶ್ವರ್ಯವಂತರಲ್ಲ, ನಾವು ಯಾವ ವಿಷಯದಲ್ಲಿ ಐಶ್ವರ್ಯವಂತರಾಗಬೇಕು? ಕ್ರಿಸ್ತನ ವಿಷಯದಲ್ಲಿ ಐಶ್ವರ್ಯವಂತರಾಗಬೇಕು. ಹಲ್ಲೆಲೂಯಾ. ಲಾಜರನನ್ನ ನೀವು ತೆಗೆದುಕೊಂಡ್ರೆ ಅವನು ಲೋಕದ ವಿಷಯದಲ್ಲಿ ಐಶ್ವರ್ಯವಂತಲ್ಲ, ಅವನು ಯೇಸು ಕ್ರಿಸ್ತನ ವಿಷಯದಲ್ಲಿ ಏನಾಗಿದ್ದಾನೆ? ಐಶ್ವರ್ಯವಂತನಾಗಿದ್ದಾನೆ. ಅದಕ್ಕಾಗಿ ಬಹಳ ಹಣವನ್ನ ಸಂಪಾದನೆ ಮಾಡಿರ್ತಕ್ಕಂಥ ಧನಿಕನು ಪಾತಾಳಕ್ಕೆ ಆರಿ ಹೋದ್ರೆ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಲಾಜರನ್ ಎಲ್ಲಿಗೆ ಆರಿ ಹೋದರೆ? ಎಲ್ಲಿಗೆ ಆರಿ ಹೋದ? ಪರದೇಶಿಗೆ, ಪರಲೋಕಕ್ಕೆ ಹೋದ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಸಕಲ ಹಣದಾಸೆಯು ಸಕಲ ವಿಧವಾದಂತ ಕೆಟ್ಟತನಕ್ಕೆ ಏನಾಗಿದೆ? ಮೂಲವಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಎರಡನೇದಾಗಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಪ್ರಿಯರೇ, ನಂಬಿಗಸ್ತಿಕೆ ನಮ್ಮನ್ನ ಆಶೀರ್ವಾದದ ಕಡೆಗೆ ನಡೆಸುತ್ತೆ. ನಾವು ಇವತ್ತಿನ ದಿವಸ ನಂಬುವವರಾಗಬೇಕು. ನಂಬಿಕೆಯನ್ನ ಹುಟ್ಟಿಸುವಾತನು, ನಂಬಿಕೆಯನ್ನು ಪೂರೈಸುವಾತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲುವಂತವರು ಆಗಬೇಕು. ಈ ಅಂತ್ಯಕಾಲದಲ್ಲಿ ನಾವು ನೋಡುವಾಗ ಪ್ರಪಂಚದಲ್ಲಿ ಎಲ್ಲ ಜನರಲ್ಲಿ ಏನಾಗ್ತಾ ಇದೆ? ನಂಬಿಕೆ ಎನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ವಂಚನೆ, ಭ್ರಷ್ಟಾಚಾರ, ಲಂಚಗುಂಡಿತನ, ಮೋಸ, ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲೋ ನಂಬಿಗಸ್ತರು ಕಾಣಲಾರದಂತ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಒಂದ್ಸಾರಿ ಕೀರ್ತನೆ ಪುಸ್ತಕ ನೀವು 51ನೇ ಕೀರ್ತನೆ 6ನೇ ವಚನ ಓದಿದ್ರಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ,
ಹೇಳುತ್ತೆ, ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನ ನನಗೆ ನೀನು ತಿಳಿಯಪಡಿಸು ಎಂಬುದಾಗಿ ದೇವರು ನಮ್ಮನ್ನ ನಂಬಿಗಸ್ತರಾಗಿರ್ಬೇಕಂತೇಳಿ ಆಶಯ ಪಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ನಂಬಿಗಸ್ತಕ್ಕೆ ಎನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ಇರುವಂಥದ್ದು ಎನ್ನುವುದರ ಕುರಿತಾಗಿ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕಾದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ನೀವು ಓದಬೇಕು. ಎಷ್ಟನೇ ಅಧ್ಯಾಯ? 11ನೇ ಅಧ್ಯಾಯದಲ್ಲಿ ನಂಬಿಕೆ ಉಳ್ಳಂತ ಮನುಷ್ಯರು ಯಾವ ರೀತಿಯಾಗಿ ಅವ್ರ ನಂಬಿಕೆ ಮೂಲಕವಾಗಿ ಜಯವನ್ನು ಸಾಧಿಸಿದ್ರು, ಯಾವ ರೀತಿಯಾಗಿ ಅವ್ರ ನಂಬಿಕೆ ಮೂಲಕವಾಗಿ ರಾಜ್ಯವನ್ನು ಪಡೆದುಕೊಂಡ್ರು, ಯಾವ ರೀತಿಯಾಗಿ ಅವ್ರ ನಂಬಿಕೆ ಮೂಲಕವಾಗಿ ಸತ್ತವರನ್ನ ಬದುಕಿಸಿಕೊಂಡ್ರು, ಯಾವ ರೀತಿಯಾಗಿ ಅವ್ರ ನಂಬಿಕೆ ಮೂಲಕವಾಗಿ ಇವತ್ತು ಕಾಣಲಾರದಂತ ಸಂಗತಿಗಳನ್ನು ತಮ್ಮ ಜೀವಿತದಲ್ಲಿ ಅವ್ರು ಹೊಂದಿಕೊಂಡ್ರು, ಯಾವ ರೀತಿಯಾಗಿ ಅವ್ರ ನಂಬಿಕೆ ಮೂಲಕವಾಗಿ ಪರಲೋಕವನ್ನು ಸಂಪಾದನೆ ಮಾಡಿಕೊಂಡ್ರು ಎನ್ನುವಂತ ವಿಸ್ತಾರವಾಗಿರ್ತಕ್ಕಂಥ ಅಂಶಗಳು ಎಲ್ಲಿ ಸಿಗ್ತಾವೆ ನಮಗೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಸಂಪೂರ್ಣವಾಗಿ ಪೌಲನು ಅದರ ಕುರಿತಾಗಿ ಏನ್ ಮಾಡ್ತಾ ಇದ್ದಾನೆ? ಬರಿತಾ ಇದ್ದಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ಎರಡನೇದಾಗಿ ಪ್ರಿಯರೇ, ನಾವು ಆಶೀರ್ವದಿಸಲ್ಪಡಬೇಕಾದ್ರೆ ನಂಬಿಕೆ ಬಹಳ ಮುಖ್ಯ. ಅಬ್ರಹಾಮನ ಕುರಿತು ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಅಲ್ಲಿ ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ಬಹು ದಿನದ ವೃದ್ಧನಾದನು, ಯೆಹೋವನು ಅವನನ್ನ ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದ್ದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ಸಕಲ ವಿಷಯದಲ್ಲಿ ಆಶೀರ್ವದಿಸಲ್ಪಡಬೇಕಾದ್ರೆ, ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನು ನಂಬಿಕೆಯನ್ನ ಸಂಪಾದನೆ ಮಾಡಿದನು. ಆ ನಂಬಿಕೆಯನ್ನ ದೇವರು ಹೇಳ್ತಾ ಇದ್ದಾನೆ. ನೀವು ಆದಿಕಾಂಡ ಪುಸ್ತಕ ಅಲ್ಲೇ ನೀವು ನೋಡ್ರಿ ಒಂದ್ಸಾರಿ, 15ನೇ 6ನೇ ವಚನ ಓದ್ರಿ. ಅಬ್ರಾಮನು ಯೆಹೋವನನ್ನ ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ದೇವರನ್ನು ನಂಬ್ತಾ ಇದ್ದಾನೆ ಅಬ್ರಾಮ. ಹಲ್ಲೆಲೂಯಾ. ನೆಹೆಮೀಯನ ಪುಸ್ತಕದಲ್ಲಿ ನೀವು 9ನೇ ಅಧ್ಯಾಯದಲ್ಲಿ 6-7 ವಚನಗಳನ್ನು ನೀವು ನೋಡುವಾಗ ಅಲ್ಲಿಯೂ ಕೂಡ ನೆಹೆಮೀಯನು ಪ್ರಾರ್ಥಿಸ್ತಾ ಹೇಳ್ತಾ ಇದ್ದಾನೆ ಪ್ರಿಯರೇ. ಆ ವಚನ ಓದ್ತಿರ ಒಂದ್ಸಾರಿ. ನೆಹೆಮೀಯ, ಎಜ್ರ, ನೆಹೆಮೀಯ, ಎಸ್ತೇರ ಆ ಪುಸ್ತಕಗಳಲ್ಲಿ ಬರುವಂತದ್ದು ಓದಕ್ಕಾಗಿ ದೊಡ್ಡಪ್ಪರು ಸೈಲೆಂಟ್ ಆಗಿಬಿಟ್ರಿ. ಟೈಮು ಸ್ವಲ್ಪ ಓಡ್ತಾ ಇದೆ. ಓಕೆ ಓಕೆ, ಒಂದ್ಸಾರಿ. 7ನೇ ವಚನ. ಯೆಹೋವನೇ ಅಬ್ರಾಮನನ್ನು ಆರಿಸಿಕೊಂಡು ಕಸ್ದಿಯರ ಊರೆಂಬ ಪಟ್ಟಣದಿಂದ ಬರಮಾಡಿ ಅವನಿಗೆ ಅಬ್ರಹಾಮನೆಂಬ ಹೆಸರನ್ನ ಕೊಟ್ಟ ದೇವರು ನೀನೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದ ಪ್ರಿಯರೇ, ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆಯನ್ನು ಇಡ್ತಾ ಇದ್ದಾನೆ ಪ್ರಿಯರೇ. ಯಾರು? ಈ ಅಬ್ರಹಾಮ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಾವು ದೇವರನ್ನು ನಂಬುವವರಾಗಬೇಕು. ನಾವು ದೇವರ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ನಾವು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ನಾವು ಸ್ವಲ್ಪದರಲ್ಲಿ ನಂಬಿಗಸ್ತರಾದ್ರೆ ಹೆಚ್ಚಿನದಲ್ಲಿ ನಾವು ಏನ್ ಮಾಡುತ್ತೆ, ಅಧಿಕಾರವನ್ನು ದೇವರು ಏನ್ ಮಾಡ್ತಾನೆ, ನಮಗೆ ಒದಗಿಸಿ ಕೊಡ್ತಾನೆ ಪ್ರಿಯರೇ. ನಾವು ಈ ಲೋಕವನ್ನ ಬಿಟ್ಟು ಹೋಗೋದಕ್ಕಿಂತ ಮುಂಚಿತವಾಗಿ, ದೇವರ ಬಳಿಗೆ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ದೇವರಿಂದ ನಾವು ಬಿರುದನ್ನು ಪಡೆದುಕೊಳ್ಬೇಕು. ಏನಂತ ಹೇಳಿ? ಬಲಾ ನಂಬಿಗಸ್ತನಾದಂತ ಒಳ್ಳೆ ದಾಸನು ನೀನು ಎಂಬುದಾಗಿ. ನಾನು ನಿನಗೆ ಸಮಯ ಕೊಟ್ಟೆ, ನಾನು ನಿನಗೆ ಅವಕಾಶ ಕೊಟ್ಟೆ, ನಾನು ನಿನಗೆ ತಲಾಂತನ ಕೊಟ್ಟೆ, ನೀನು ಒಂದನ್ನು ಕೂಡ ವ್ಯರ್ಥವಾಗಿ ಕಳೆಯದೆ ನೀನು ಸಂಪೂರ್ಣವಾಗಿ ನನ್ನ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ನೀನೇನಾಗಿದ್ದೀಯಾ, ನಡೆದುಕೊಂಡಿದ್ದೀಯಾ ಎಂಬುದಾಗಿ ಏನ್ ಮಾಡ್ತಾರೆ ದೇವರು ನಮಗೆ ಆ ಒಂದು ಆಶೀರ್ವಾದವನ್ನ, ಆ ಒಂದು ಮಾತನ್ನ ನಮಗೆ ತಿಳಿಸ್ತಾರೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಒಂದು ಪ್ರಪಂಚದಲ್ಲಿ ಅನೇಕ ದೊಡ್ಡ ದೊಡ್ಡ ಭಕ್ತರು ಎಂಬುದಾಗಿ ಅವರು ಕಲಿಸಿಕೊಳ್ಳಬೇಕಾದ್ರೆ, ಅವರು ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ಮುಖ್ಯವಾಗಿ ಅವರು ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆನೇ ಕಾರಣ ಪ್ರಿಯ. D.L. ಮೂಡಿ ಅವರ ಬಗ್ಗೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈ ಸಮಯದಲ್ಲಿ ಕೂಡ ಹೇಳ್ತೀನಿ. ಆ D.L. ಮೂಡಿ ಅವರು ಪ್ರಾರಂಭದಲ್ಲಿ ಸೇವೆ ಮಾಡಬೇಕಾದ್ರೆ ಅವರು ಸಂಡೇ ಸ್ಕೂಲ್ ಅನ್ನ ನಡೆಸುವಂತಹ ಸೇವಕರಾಗಿದ್ರು ಪ್ರಿಯರೇ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ರಿ? ಚಿಕ್ಕ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆ ಸುವಾರ್ತೆಯನ್ನು ತಿಳಿಸುವಂತಹ ಸೇವೆ ಪ್ರಿಯರೇ. ಅವರು ಚಿಕ್ಕದನ್ನ ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ಅದರಲ್ಲಿಯೇ ಸಂತೃಪ್ತಿ ಪಡೆದುಕೊಂಡು ಅದರಲ್ಲಿಯೇ ನಂಬಿಗಸ್ತರಾಗಿ ನಡೆದುಕೊಂಡ ಕಾರಣಕ್ಕಾಗಿ ದೇವರು ಅವರನ್ನು ಎಂತಹ ಮಟ್ಟಿಗೆ ಆಶೀರ್ವಾದ ಮಾಡಿದ್ರಂತಂದ್ರೆ, ಅವ್ರು ಯಾವಾಗಲೂ ಒಂದು ವಾಕ್ಯವನ್ನು ಹೇಳ್ತಾ ಇದ್ರು ಪ್ರಿಯರೇ, ಸತ್ಯವೇದ ನಾನು ಯಾವಾಗಲೂ ನನ್ನ ಹತ್ತಿರಕ್ಕೆ ಹಿಡಿದುಕೊಂಡು ನಾನು ನಡೆಯುವವನಾಗಿರ್ತೀನಿ. ಕಾರಣ ಏನಂತಂದ್ರೆ, ಯೌವನ ಕಾಲದಲ್ಲಿ ನಾನು ನನ್ನ ಸತ್ಯವೇದವನ್ನು ಎತ್ತಿಕೊಂಡು ನಾನು ನಡೆದರೆ ವೃದ್ಧಾಪ್ಯದಲ್ಲಿ ಸತ್ಯವೇದ ನನ್ನನ್ನು ಏನು ಮಾಡುತ್ತೆ, ನಡೆಸುವಂತದ್ದಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದ ದೇವರ ವಾಕ್ಯ ಹೇಳ್ತಾ ಇದ್ದ ಪ್ರಿಯರೇ, ಆ D.L. ಮೂಡಿ ಅವರು ಪ್ರಾರಂಭದಲ್ಲಿ ಆ ಒಂದು ಸೇವೆಯನ್ನ ಸಂಡೇ ಸ್ಕೂಲ್ ಮೂಲಕವಾಗಿ ಪ್ರಾರಂಭ ಮಾಡಿ ಅವರು ಬರ್ತಾ ಬರ್ತಾ ಸೇವೆ ಎಲ್ಲಿಗೆ ಹೋಯ್ತಂದ್ರೆ ಅಮೆರಿಕ ಮತ್ತು ಇಂಗ್ಲೆಂಡ್ ಎರಡರಲ್ಲಿ ಅವರ ಹೆಸರು ಎನ್ನುವಂಥದ್ದು ಪ್ರಖ್ಯಾತಿ ಪಡೆಯಿತು ಪ್ರಿಯರೇ. ಕಾರಣ ಒಂದೇ, ದೇವರು ಏನ್ ಮಾಡ್ತಾನೆ,
ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ದೇವರ ಮೇಲೆ ನಂಬಿಕೆ ಇಟ್ಟಂತ ಪ್ರತಿಯೊಬ್ಬರನ್ನ ದೇವರು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ. ಮನುಷ್ಯರು ನಡ ನೀರಿನಲ್ಲಿ ಕೈ ಬಿಡುವುದು, ಆದ್ರೆ ದೇವರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದ್ರೆ ಅಬ್ರಹಾಮನು ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟ. ಒಂದು ದೇಶವನ್ನ ಪಡೆದುಕೊಳ್ಳಬೇಕಾದಂತ ಒಂದು ದೊಡ್ಡದಾಗಿರ್ತಕ್ಕಂತಹ ನಂಬಿಕೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನನ್ನಲ್ಲಿ ನಿನ್ನಲ್ಲಿ ಆ ನಂಬಿಕೆ ಕಾಣಿಸಿಕೊಳ್ಳಬೇಕು. ಇವತ್ತಿನ ದಿವಸ ನಮಗೆ ಆಶೀರ್ವಾದ ಬೇಕಂತ ಹೇಳ್ತೀವಿ, ಆದ್ರೆ ನಾವು ದೇವರನ್ನ ಏನ್ ಮಾಡೋದಿಲ್ಲ, ಸರಿಯಾದ ರೀತಿಯಲ್ಲಿ ನಂಬೋದಿಲ್ಲ ಪ್ರಿಯರೇ. ಮೋಶೆಯ ಕುರಿತಾಗಿ ಸತ್ಯವೇದ ಏನ್ ಹೇಳ್ತಾ ಇದೆ, 12ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಯಾವ ಒಂದು ವಿಷಯವನ್ನು ತಿಳಿಸ್ತಾ ಇದ್ದಾನೆ, ಅರಣ್ಯಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ ಪ್ರಿಯರೇ ಮೋಶೆಯ ಕುರಿತಾಗಿ. ಮೋಶೆ ದೇವರನ್ನು ನಂಬಿದನು, ಮೋಶೆ ದೇವರಿಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳುವಂತಹ ವ್ಯಕ್ತಿಯಾದನು. ಮೋಶೆಯ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ ಏನಂತ ಹೇಳಂತಂದ್ರೆ, ಒಬ್ಬರು ಯಾರಾದ್ರೂ 12:7, ನನ್ನ ಸೇವಕನಾದ ಮೋಶೆಯು ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಹಲ್ಲೆಲೂಯಾ. ದೇವರೇ ಸಾಕ್ಷಿ ಕೊಡ್ತಾ ಇದ್ದಾನೆ ಪ್ರಿಯರೇ. ಅಬ್ರಹಾಮನಲ್ಲಿರುವಂತಹ ನಂಬಿಕೆ, ಮೋಶೆಯಲ್ಲಿರ್ತಕ್ಕಂಥ ನಂಬಿಕೆ ನನ್ನಲ್ಲಿ ನಿನ್ನಲ್ಲಿ ಇವತ್ತಿನ ದಿವಸ ಯಾಕೆ ಕಾಣಿಸ್ತಾ ಇಲ್ಲ? ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮನ್ನ ಎಚ್ಚರ ಪಡಿಸ್ತಾ ಇದೆ. ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ, ಮೋಶೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ನಾವು ದೇವರ ಮನೆಯವರಾಗಿದ್ದೇವೆ ಎಂಬುದಾಗಿ ವಾಕ್ಯ ಹೇಳ್ತೀವಿ. ಪ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ನಾವು ನಮ್ಮ ಧೈರ್ಯವನ್ನು ಬಿಟ್ಟು ಬಿಡದೆ ಕಡೆಯವರೆಗೆ ನಾವು ದೃಢವಾಗಿ ಹಿಡಿದುಕೊಂಡ್ರೆ ನಾವೇ ದೇವರ ಮನೆಯವರು. ದೇವರ ಮನೆಯವರು ಬೇರೆ ಯಾರಾಗಿದ್ದೇವೆ? ನಾವೇ ಆಗಿದ್ದೇವೆ ಪ್ರಿಯರೇ. ನಾವು ದೇವರ ಮನೆಯಲ್ಲಿದ್ದೇವೆ. ನಾವು ದೇವರಿಗೆ ನಂಬಿಗಸ್ತರಾಗಿ ಜೀವಿಸ್ತಾ ಇದ್ದೀವಾ, ಅಪನಂಬಿಗಸ್ತರಾಗಿದ್ದೀವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯೇಸು ಕ್ರಿಸ್ತನು ಆತನಿಗೆ ನಾವು ನಂಬಿಗಸ್ತರಾಗಿ ನಡೆದುಕೊಂಡ್ರೆ ಖಂಡಿತವಾಗಿ ಆತನು ಏನ್ ಮಾಡ್ತಾನೆ, ವಾಗ್ದಾನ ಮಾಡಿದಂತ ಆತನು ನಂಬಿಗಸ್ತನಾದಂತ ದೇವರಾಗಿದ್ದಾನೆ. ದೇವರು ನಂಬಿಗಸ್ತನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಎಲ್ಲಾ ವಾಗ್ದಾನಗಳು ಯೇಸು ಕ್ರಿಸ್ತನಲ್ಲಿಯೇ ಹೌದು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆಮೇಲೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಸಮಯದಲ್ಲಿ ಆ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕಾದ್ರೆ ನಾವು ನಂಬಿಗಸ್ತರಾಗಿ ನಡಿಬೇಕು. ನಂಬಿಕೆ ಬಹಳ ಮುಖ್ಯ. ಇವತ್ತು ಆಶೀರ್ವಾದ ಯಾಕೆ ನಾವು ಕಾಣ್ತಾ ಇಲ್ಲ ಅಂತಂದ್ರೆ, ನಾವು ನಂಬಿಕೆಯಲ್ಲಿ ಏನಾಗಿದ್ದೇವೆ, ತೊಳಲಾಡುವಂತವರಾಗಿದ್ದೇವೆ. ನಂಬಿಕೆಯಲ್ಲಿ ಸರಿಯಾದ ರೀತಿಯಲ್ಲಿ ಇರಲಾರ್ದಂತವರಾಗಿದ್ದೇವೆ. ಸರಿಯಾದ ರೀತಿಯಲ್ಲಿ ನಂಬಿಕೆಯನ್ನು ಕಟ್ಟಿಕೊಳ್ಳಲಾರ್ದಂತವರಾಗಿದ್ದೇವೆ. ಎಂತಹ ನೋವೇ ಬರಲಿ, ಅವಮಾನ ಬರಲಿ, ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಗಳೇ ಬರಲಿ, ನನ್ನ ದೇವರಿಂದ ನನ್ನನ್ನು ಯಾರು ಕೂಡ ಅಗಲಿಸಲಾರದ ರೀತಿಯಲ್ಲಿ ನನ್ನ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡಾಗ ಮಾತ್ರ. ಹಲ್ಲೆಲೂಯಾ. ನಿನ್ನ ಮನೆಯವರೇ ನಿನ್ನನ್ನು ದೂಷಣೆ ಮಾಡಲಿ, ಹೊರಗಿನವರೇ ದೂಷಣೆ ಮಾಡಲಿ, ಸಭೆಯವರೇ ದೂಷಣೆ ಮಾಡಲಿ, ಯಾರು ನಿನ್ನನ್ನು ದೂಷಣೆ ಮಾಡಿದ್ರು ಕೂಡ ನೀನು ಹೆಂಗಂತೇಳಿ ಅವ್ರಿಗೆ ಗೊತ್ತಿರಲ್ಲ. ಯಾರು ಬೆನ್ನು ಅವ್ರಿಗೆ ಕಾಣುತ್ತಾ? ಯಾರಿಗೆ ತೀರ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ. 7ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸಪ್ಪ ಹೇಳ್ತಾರೆ ಏನಂತೇಳಿ, ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪು ಆಗೋದಿಲ್ಲ. ಒಂದೇ ಮಾತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇರ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ಇವತ್ತು ನಾವು ನಂಬಿಗಸ್ತರಾಗಬೇಕು. ಇವತ್ತು ನಮ್ಮ ನಂಬಿಕೆ ಯಾವ ರೀತಿ ಆಗಿದೆ ಅಂತೇಳಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಹೇಳ್ತಾ ಇದ್ದಾನೆ ಮೋಶೆಯ ಕುರಿತಾಗಿ, ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಎಂಬುದಾಗಿ. ಅಂತಹ ನಂಬಿಕೆ ಕಡೆಗೆ ನಾವು ಬರೋಣ ಪ್ರಿಯರೇ. ಮೂರನೇದಾಗಿ ಪ್ರಿಯರೇ, ನಾವು ಆಶೀರ್ವದಿಸಲ್ಪಡಬೇಕಾದ್ರೆ ಮೂರನೇದಾಗಿ ಈ ಸಮಯದಲ್ಲಿ 22:9 ಓದ್ರಿ. 29 22 ಅನ್ಸುತ್ತೆ, ಒಂದ್ಸರಿ ನೋಡ್ರಿ. ದಯಾದೃಷ್ಟಿಯವನು ಆಶೀರ್ವಾದವನ್ನ ಪಡೆಯುವನು, ತನ್ನ ಅನ್ನವನ್ನ ಬಡವರಿಗೆ ಕೊಡುತ್ತಾನಲ್ಲವೇ. ಹಲ್ಲೆಲೂಯಾ. ಮೂರನೇದಾಗಿ ನಾವು ಆಶೀರ್ವದಿಸಲ್ಪಡಬೇಕಾದ್ರೆ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ ಏನಂತ ಹೇಳಂತಂದ್ರೆ, ಕರುಣೆ ಉಳ್ಳವರಾಗಿ ನಾವಿರ್ಬೇಕು. ಮೂರನೇ ಅಂಶ ಏನ್ರಿ? ಕರುಣೆ. ಇನ್ನೊಬ್ಬರಿಗೆ ಕನಿಕರ ತೋರಿಸುವಂತ ಮನಸ್ಸು, ಇನ್ನೊಬ್ಬರ ಮೇಲೆ ದಯಾ ದೃಷ್ಟಿ ಉಳ್ಳಂತ ಮನಸ್ಸಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದಯಾದೃಷ್ಟಿಯವನು, ಕರುಣೆಯನ್ನ ತೋರಿಸುವವನು ಆಶೀರ್ವಾದವನ್ನ ಪಡಿತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ನೀವು ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 17ನೇ ವಚನವನ್ನು ನೀವು ನೋಡುವಾಗ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು ಎಂಬುದಾಗಿ. ಬಡವರಿನ ಕರುಣಿಸುವಂತವ್ರು, ಯಾರನ್ನ ಕರುಣಿಸುವಂತವ್ರು ಅಂತಾರೆ ಅವರು? ಯಾರಿಗೆ ದಯೆ ತೋರಿಸುವಂತವ್ರು ಅವರು? ದೇವರಿಗೆ ಪ್ರಿಯರೇ. ಹಲ್ಲೆಲೂಯಾ. ಬಡವರಿಗೆ ದಯೆ ತೋರಿಸಿದ್ರೆ, ಬಡವರಿಗೆ ಕೊಟ್ರೆ ದೇವರಿಗೆ ಸಾಲ ಕೊಟ್ಟಂಗ ಅಂತೇಳಿ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಅದ್ರ ಸಲ ಯೇಸಪ್ಪ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳಿದ್ರು 7ನೇ ವಚನದಲ್ಲಿ ಏನಂತೇಳಿ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನ
ಒಂದೇ ಹೊಂದುತ್ತಾರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರಿಯರೇ, ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಮ್ಮ ದೇವರು ಕರುಣೆಯುಳ್ಳಂತ ದೇವರಾಗಿದ್ದಾನೆ, ಕನಿಕರ ಪಡುವಂತ ದೇವರಾಗಿದ್ದಾನೆ, ಮನಮರುಗುವಂತ ದೇವರಾಗಿದ್ದಾನೆ. ನೆಹೆಮೀಯನು 9ನೇ ಅಧ್ಯಾಯದಲ್ಲಿ ನೆಹೆಮೀಯನು ವಿವರಿಸ್ತಾನೆ, ದೇವರೇ, ನಾವೆಲ್ಲ ತಪ್ಪು ಮಾಡಿದಾಗಲೂ ಕೂಡ, ನಮ್ಮ ಪೂರ್ವಿಕರು ತಪ್ಪು ಮಾಡಿದಾಗಲೂ ಕೂಡ, ಅವರು ನಿನಗೆ ದೇವದ್ರೋಹಿಗಳಾಗಿ ನಡೆದಿದ್ದಾಗಲೂ ಕೂಡ ನೀನು ಅವರನ್ನ ಸುಮ್ಮನೆ ಬಿಡಲಿಲ್ಲ, ನೀನು ಅವರನ್ನ ಕನಿಕರಿಸಿದಿ, ಅವರನ್ನ ಕರುಣಿಸಿದಿ. ಹಲ್ಲೆಲೂಯಾ, ಪ್ರಿಯರೇ, ಅದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ, ಆತನು ಮನುಷ್ಯನಾಗಿ ಮಾನವನಾಗಿ ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ ಆತನು ಮನುಷ್ಯರನ್ನ ನೋಡಿ ಏನ್ ಮಾಡಿದ? ಕನಿಕರಿಸಿದ. ಪ್ರಿಯರೇ, ದೇವರು ಇವತ್ತಿನ ದಿವಸ ಅದ್ಭುತಗಳು ನಡೆಸಬೇಕಾದ್ರೆ ಅವರ ಮೇಲೆ ನಾವು ಕರುಣೆ ಪಡಲಾರದೆ ಇದ್ರೆ ಅದ್ಭುತಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನು ಕರುಣಾ ಸಂಪನ್ನನಾದಂತ, ಕರುಣಾಸಾಗರನಾಗಿರ್ತಕ್ಕಂಥ, ಆಗಿರ್ತಕ್ಕಂಥ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಂತ ಸಮಯದಲ್ಲಿ ಅನೇಕರ ಜೀವಿತಗಳನ್ನ ನೋಡಿ ಆತನು ಮರುಕಗೊಂಡವನಾಗಿ, ಮನಮರುಗಿದವನಾಗಿ ಅನೇಕರಿಗೆ ಅದ್ಭುತಗಳನ್ನ ಮಾಡಿದ. ಪ್ರಿಯರೇ, ಹಲ್ಲೆಲೂಯಾ, ಆತನ ಕುರಿತಾಗಿ ವಾಕ್ಯ ಹೇಳುತ್ತೆ, ನಾನು ಹೋಗಬೇಕಾಗಿದೆಯಲ್ಲ ಅಂತೇಳಿ ಜನರನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೀತಿಯಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿದೆ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ಮೊದಲೆರಡು ವಚನಗಳಲ್ಲಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ವಾಕ್ಯ ತಿಳಿಸ್ತಾ ಇದೆ, ಸತ್ಯವೇದ ತಿಳಿಸ್ತಾ ಇದೆ ಪ್ರಿಯರೇ, ಇವತ್ತಿನ ದಿವಸ ಕರುಣೆ ಉಳ್ಳವರಾಗಿ ನಾವು ಇದ್ದೀವ. ಕರುಣೆ ಎನ್ನುವಂಥದ್ದು ಬಹಳ ಮುಖ್ಯ. ಸತ್ಯವೇದದಲ್ಲಿ ನಾವು ನೋಡುವಾಗ ಸತ್ಯವೇದ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ, ಯಾರ ಕುರಿತಾಗಿ? ಸತ್ತು ಹೋಗಿರ್ತಕ್ಕಂಥ ಲಾಜರನ ಕುರಿತಾಗಿ. ಏಸಪ್ಪ ತನ್ನ ಕರುಣೆಯನ್ನು ಶ್ರೇಷ್ಠವಾಗಿ ಯಾರ ಮೇಲೆ ತೋರಿಸಿದ ಆ ಸಮಯದಲ್ಲಿ? ಮಾರ್ಥ ಮರಿಯಳು ಎನ್ನುವಂಥ ಸಹೋದರ ಸಹೋದರಿಯ ಜೀವಿತದಲ್ಲಿ. ಪ್ರಿಯರೇ, ಹಲ್ಲೆಲೂಯಾ, ಪ್ರಿಯರೇ, ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 27ನೇ ವಚನದಲ್ಲಿ, ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದತಕ್ಕವರಿಗೆ ಅದನ್ನು ನೀನೇನ್ ಮಾಡಬೇಡ, ತಪ್ಪಿಸಬೇಡ ಅಂತೇಳಿ. ಹಲ್ಲೆಲೂಯಾ, ಉಪಕಾರ ಮಾಡುವಂತ ಗುಣ, ಉಪಕಾರ ಮಾಡುವಷ್ಟು ದೇವ್ರು ನಿನಗೆ ಕೈಯನ್ನು ಕೊಟ್ಟಿದ್ದಾನೆ. ನಿನ್ನ ಹತ್ರ ಇಲ್ಲ ಅಂತಂದ್ರೆ ಅವ್ರು ನಿನ್ನ ಹತ್ರ ಕೇಳಕ್ ಬರ್ತಿದ್ರ? ಹಲ್ಲೆಲೂಯಾ, ಹಂಗಂತೇಳಿ ಬಂಗಾರ ಕೊಡೋದು, ಬೆಳ್ಳಿ ಕೊಡೋದು ಮಾಡುವಂಥದ್ದಲ್ಲ. ಹಲ್ಲೆಲೂಯಾ, ಏನ್ರಿ, ಅವರಿಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನೀನು ಕೊಡಬೇಕು. ಹಲ್ಲೆಲೂಯಾ, ಆ ಸಮಯದಲ್ಲಿ ಅವಶ್ಯಕತೆ ಯಾವುದಿದೆ ಅದನ್ನು ನೀನು ಒದಗಿಸಿಕೊಡುವಂತಹ ವ್ಯಕ್ತಿ ಆಗಿರ್ಬೇಕು. ಅವ್ರೇನು ಕೇಳಕ್ ನಿಂತ್ರಪ್ಪ ಏನೆಲ್ಲ ಕೇಳಬಹುದು. ಹಲ್ಲೆಲೂಯಾ, ಆಸ್ತಿನೂ ಬರ್ಕೊಡಂತ ಹೇಳ್ಬೋದು, ಬೆಳ್ಳಿನೂ ಕೊಡಂತ ಹೇಳ್ಬೋದು, ಬಂಗಾರ ಕೊಡಂತ ಹೇಳ್ಬೋದು. ಹಲ್ಲೆಲೂಯಾ, ಅದರ ಕುರಿತಾಗಿ ಹೇಳ್ತಾ ಇಲ್ಲ, ಉಪಕಾರ ನಿನ್ನಿಂದ ಅವರಿಗೆ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀನು ಸೋಮಾರಿಯಾಗಿರುವಂಥದ್ದಲ್ಲ, ನೀನೇನ್ ಮಾಡ್ಬೇಕು? ಕಷ್ಟಪಟ್ಟು ದುಡಿಬೇಕು. ಒಂದು ವೇಳೆ ಅವರ ಕೈಲಿ ಆ ಸಮಯದಲ್ಲಿ ಇರಲಾರದಂತ ಸ್ಥಿತಿ ಏನಾದ್ರೂ ಇದ್ರೆ ನೀನು ಕೊಡುವಂತ ಮನಸ್ಸುಳ್ಳವನಾಗಿರ್ಬೇಕು ಹೊರತಾಗಿ ಕೊಡಲಾರದಂತ ಸ್ಥಿತಿಯಲ್ಲಿ ನೀನು ಇರಬಾರ್ದು. ಪ್ರೇಯರ್, ಒಂದ್ಸಾರಿ ಪ್ರೇಯರೆ, ಒಬ್ಬರ ವಿಷಯವಾಗಿ ಲೋಕದಲ್ಲಿ ನಾವು ನೋಡ್ತಾ ಇರ್ತೇವೆ, ಮಾರ್ಟಿನ್ ಲೂಥರ್ ಅಂತೇಳಿ ಅವರ ಹೆಸರು. ಈ ಒಂದು ಪುನರುಜ್ಜೀವನ ಎನ್ನುವಂಥದ್ದು ಸಭೆಯ ಚರಿತ್ರೆಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಹೆಸರನ್ನು ಸಂಪಾದನೆ ಮಾಡಿಕೊಂಡ ಮಾರ್ಟಿನ್ ಲೂಥರ್ ಅವ್ರು ಹೋಗ್ತಾ ಇರ್ಬೇಕಾದ್ರೆ ಒಂದ್ಸಾರಿ ಅವ್ರ ಜೀವಿತದಲ್ಲಿ ಒಂದು ಘಟನೆ ನಡೆಯುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಈಸ್ಟರ್ ಎನ್ನುವಂತ ಹಬ್ಬದ ಸಮಯದಲ್ಲಿ ಅವರು ದೇವಾಲಯಕ್ಕೆ ಹೋಗಿ ಹಿಂತಿರುಗಿ ಬರುವಂತ ಸಮಯದಲ್ಲಿ ಅಲ್ಲಿ ಒಂದು ಘಟನೆ ನಡೀತಾ ಇದೆ. ಏನಂತ ಹೇಳಿದ್ರೆ, ಒಬ್ಬ ಭಿಕ್ಷೆ ಬೇಡ್ಕೊಂತ ಕೂತ್ಕೊಂಡಿದ್ದಾನೆ. ಏನ್ ಮಾಡ್ತಾ ಇದ್ದಾನ್ರಿ? ಭಿಕ್ಷೆ ಬೇಡ್ಕೊಂತ ಕುಂತ್ಕೊಂಡಿದ್ದಾನೆ. ಆ ಒಂದು ಸಮಯದಲ್ಲಿ ಅವನಿಗೆ ಭಯಂಕರವಾಗಿರ್ತಕ್ಕಂಥ ಚಳಿ ಆಗ್ತಾ ಇದೆ. ಹಲ್ಲೆಲೂಯಾ, ಭಯಂಕರವಾದಂತ ಚಳಿ ಆದಂತ ಸಮಯದಲ್ಲಿ ಇವರು ತಮ್ಮ ಮೇಲಿರ್ತಕ್ಕಂಥ ಮೇಲ್ವರಿಕೆಯನ್ನ ಒಂದು ಏನಂತ ಹೇಳ್ತೀವಿ ನಾವು, ಸ್ವೆಟರ್ ಅಂತ ಹೇಳ್ತೀವಲ್ಲ, ಸ್ವೆಟರ್ ಅನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಸಡನ್ ಆಗಿ ಏನ್ ಮಾಡಿದ್ರಂತೆ, ಯಾರಿಗೆ ಕೊಟ್ರಂತೆ? ಆ ಒಂದು ಚಳಿಯಲ್ಲಿ ನಡಗುತ್ತಾ ಇರ್ತಕ್ಕಂಥ ಭಿಕ್ಷಾಟನೆ ಮಾಡುವಂತ ವ್ಯಕ್ತಿಗೆ ಕೊಟ್ಟರು ಪ್ರೇರೆ. ಆ ಸಮಯದಲ್ಲಿ ಅದನ್ನ ಅವನು ತೆಗೆದುಕೊಂಡದಾದ್ಮೇಲೆ ಮಾರ್ಟಿನ್ ಲೂಥರ್ ಅವರು ತಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಮನೆಗೆ ಹೋಗಿ ಅವರು ಮನಗೊಂಡಂತ ಸಮಯದಲ್ಲಿ ಅವ್ರಿಗೆ ಒಂದು ಕನಸು ಬೀಳುತ್ತೆ. ಕನಸು ಬಿದ್ದಂತ ಸಮಯದಲ್ಲಿ ಆ ಕನಸಲ್ಲಿ ದೇವರು ಅವ್ರಿಗೆ ಏನನ್ನು ತೋರಿಸ್ತಾ ಇದಾರೆ ಅಂತಂದ್ರೆ, ಆ ಸ್ವೆಟರ್ ಯಾರು ಉಟ್ಕೊಂಡಂಗಿತ್ತಂತೆ? ದೇವ್ರು ಉಟ್ಕೊಂಡಂಗಿತ್ತಂತೆ. ಯಾರು ಉಟ್ಕೊಂಡಂಗಿತ್ತು? ದೇವರೇ ಅದನ್ನ ಧರಿಸಿಕೊಂಡಂಗಿತ್ತು. ಅದ್ರ ಸಲ ಯೇಸು ಸ್ವಾಮಿ ಒಂದ್ಸಾರಿ ಹೇಳ್ತಾರೆ 25ನೇ ಅಧ್ಯಾಯದಲ್ಲಿ, ನಾನು ಹಸಿದಾಗ ನೀವು ನನಗೆ ಉಣ್ಣೋದಕ್ಕೆ ಕೊಟ್ರಿ, ನಾನು ದಣಿದಾಗ ನೀವು ಬಾಯಾರಿದಾಗ ನೀರನ್ನ ಕೊಟ್ರಿ, ನಾನು ಸೆರೆಮನೆಯಲ್ಲಿದ್ದೇನು, ನನ್ನನ್ನು ಮಾತಾಡಿಸಲಿಕ್ಕೆ ನೀವು ಬಂದ್ರಿ, ನಾನು ರೋಗದಲ್ಲಿ ಬಿದ್ದಿದ್ದೇನೆ, ನನಗೆ ಉಪಚಾರವನ್ನು ನೀವು ಮಾಡಿದ್ರಿ. ಈ ನನ್ನ ಚಿಕ್ಕ ಸಹೋದರಲ್ಲಿ ಯಾರಿಗೆ ಏನು ಮಾಡಿದಿರೋ ಅದು ನನಗೂ ಕೂಡ ಮಾಡಿದಂತಾಯ್ತು. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ನ್ಯಾಯ ತೀರ್ಪಿನಲ್ಲಿ ಕರುಣೆಯು ಗೆದ್ದು ಬೀಗುತ್ತದೆ ಎಂಬುದಾಗಿ. ಒಂದ್ಸಾರಿ ಯಾಕೋಬನ ಪತ್ರಿಕೆ ತೆರೀರಿ, ಒಂದ್ಸಾರಿ ಕ್ವಿಕ್ಕಾಗಿ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಓದ್ರಿ. ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯೂ ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನ ಗೆದ್ದು ಹಿಗ್ಗುತ್ತದೆ. ಅದು ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತದೆ,
ಕರುಣೆ ಎನ್ನುವಂಥದ್ದು ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಅಂಶ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕರುಣೆ ಉಳ್ಳವರಾಗಿ ನೀವಿದ್ರೆ, ಕನಿಕರದ ಮನಸ್ಸು ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ, ಏನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಆಶೀರ್ವಾದ ಪ್ರಿಯರೇ. ಆ ಕರುಣೆ ಗುಣವನ್ನು ಸತ್ಯವೇದದಲ್ಲಿ ನಾವು ಯಾರ ಬಳಿಯಲ್ಲಿ ನಾವು ನೋಡ್ತೀವಿ? ಒಂದ್ಸಾರಿ ನೀವು ಯೋಬನ ಪುಸ್ತಕ ತೆಗೆದು 29ನೇ ಅಧ್ಯಾಯ, ಯೋಬನ ಪುಸ್ತಕ 29ನೇ ಅಧ್ಯಾಯ ನೀವು ತೆಗೆದ್ರೆ ಅಲ್ಲಿ ಯೋಬನಲ್ಲಿ ಇರ್ತಕ್ಕಂಥ ಕರುಣೆ ಎಂತಹ ಒಂದು ಆಶೀರ್ವಾದಕ್ಕೆ ಆತನನ್ನ ಪಾತ್ರ ಮಾಡಿತು ನೋಡ್ರಿ. 12, 13, 16 ವಚನಗಳನ್ನು ಓದಿಕೊಳ್ಳೋಣ. ಅಂಗಲಾಚುವ ಬಡವನನ್ನ, ಸಹಾಯಕನಿಲ್ಲದ ಅನಾಥನನ್ನ ರಕ್ಷಿಸುವವನಾಗಿದ್ದೆನು. ಗತಿ ಇಲ್ಲದವನು ನನ್ನನ್ನ ಹರಸುತ್ತಿದ್ದನು, ವಿಧವೆಯ ಹೃದಯವನ್ನ ಉತ್ಸಾಹಗೊಳಿಸುತ್ತಿದ್ದೆನು. ದರಿದ್ರರಿಗೆ ತಂದೆಯಾಗಿ ಪರಿಚಯವಿಲ್ಲದವನ ವ್ಯಾಜ್ಯವನ್ನ ವಿಚಾರಿಸುತ್ತಿದ್ದೆನು ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನ? ಯೋಬ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಯೋಬನಲ್ಲಿ ಇರ್ತಕ್ಕಂಥ ಈ ಒಂದು ಕರುಣೆಯ ಗುಣ, ಈ ಕನಿಕರದ ಸ್ವಭಾವ ಯೋಬನಿಗೆ ಎಂತಹ ಕಾರ್ಯವನ್ನು ಮಾಡ್ತಾ ಇದೆ ಪ್ರಿಯರೇ ಅಂತಂದ್ರೆ, ಅಂತ್ಯ ಕಾಲದಲ್ಲಿ ಒಂದ್ಸಾರಿ ನೀವು ತೆಗೆದಿದ್ರೆ ವಾಕ್ಯ ಓದಿದ್ರ, ಯೋಬನಲ್ಲಿರ್ತಕ್ಕಂಥ ಕರುಣೆ, ಅನಾಥರನ್ನ ನೋಡುವಂಥದ್ದು, ಬಡವರಿಗೆ ಸಹಾಯಕನಾಗಿ ನಿಲ್ಲುವಂಥದ್ದು, ಅನಾಥರನ್ನ ರಕ್ಷಿಸುವಂಥದ್ದು, ಗತಿ ಇಲ್ಲದ ಜನರು ಆತನನ್ನ ಅರಸ್ತಾ ಇದ್ರಂತೆ, ಯೋಬನ ಬಳಿಗೆ ಬರ್ತಾ ಇದ್ರಂತೆ ಪ್ರಿಯರೇ. ಅಂತಹ ಒಂದು ಶ್ರೇಷ್ಠ ವ್ಯಕ್ತಿ ಪ್ರಿಯರೇ. ಕೆಲವೊಬ್ರು ಇರ್ತಾರೆ ಶ್ರೀಮಂತ ವ್ಯಕ್ತಿಗಳು, ಕಾಗಿ ಇದ್ದಂಗೆ ಇರ್ತಾರೆ. ಅವರು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಒಬ್ಬರಿಗೊಂದು ತುತ್ತು ಸಮೇತ ಕೊಡೋದಕ್ಕೆ ಅವರು ಇಷ್ಟಪಡೋದಿಲ್ಲ ಪ್ರಿಯರೇ. ಅದರಿಂದ ಯಾವ ಪ್ರಯೋಜನ ಇಲ್ಲ. ಆದ್ರೆ ಯೋಬನು ಹೇಳ್ಕೊಳ್ತಾ ಇದ್ದಾನೆ, ಅಯ್ಯೋ ನಾನು ಅನಾಥರಿಗೆ ಅಂತಹ ಕಾರ್ಯ ಮಾಡಿದೆ, ವಿಧವರಿಗೆ ಇಂತಹ ಕಾರ್ಯ ಮಾಡಿದೆ, ಬಡವರಿಗೆ ನಾನು ಇಂತಹ ಕೆಲಸವನ್ನ ಮಾಡಿಕೊಟ್ಟೆ, ನಾನು ಅವರಿಗೆ ತಂದೆಯಾಗಿ ಪರಿಚಯವಿರಲಾರದಂತವರ ವ್ಯಾಜ್ಯಗಳೆಲ್ಲವನ್ನು ನಾನು ತೀರಿಸಿದೆ. ಅಂತಹ ಯೋಬನ ಕರುಣೆ ಅಂತ್ಯಾವಸ್ಥೆಯಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಲಾಸ್ಟಿಗೆ ಯಾರು ಬೈದ್ರು, ಯಾರು ಉಗುಳಿದ್ರು ಅವ್ರ ಮೇಲೆ ಪ್ರಾರ್ಥನೆ ಮಾಡುವ ಹಾಗೆ ಆತನ ಕರುಣೆ ಏನ್ ಮಾಡ್ತಾ ಇದ್ದಾರೆ, ಆತನನ್ನ ಪ್ರೇರೇಪಿಸ್ತಾ ಇದೆ. ಅವರಿಗಾಗಿಯೂ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದಾಗ ಯೋಬನ ಕರುಣೆ ಎನ್ನುವಂಥದ್ದು ಏನು ಮಾಡಿದ್ರಿ, 2ರಷ್ಟು ಆಶೀರ್ವಾದವನ್ನು ಯಾರಿಗೆ ತೆಗೆದುಕೊಂಡು ಬಂತು? ಯೋಬನಿಗೆ ತೆಗೆದುಕೊಂಡು ಬಂತು ಪ್ರಿಯರೇ. ನೀವು 42ನೇ ಅಧ್ಯಾಯ ಯೋಬನ ಪುಸ್ತಕ 10ನೇ ವಚನ ನೀವು ಓದುವಾಗ, ಯೆಹೋವನು ಯೋಬನ ಸ್ವತ್ತನ್ನ ಮೊದಲಿಗಿಂತ 2ರಷ್ಟು ಹೆಚ್ಚಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ಅದರ ಸಲುವಾಗಿ ಪ್ರಿಯರೇ, ಇವತ್ತಿನ ದಿವಸ ನಮ್ಮಲ್ಲಿ ಕರುಣೆ ಇದೆನಾ, ನಮ್ಮನ್ನು ನಾವೇನ್ ಮಾಡೋಣ, ಪರೀಕ್ಷೆ ಮಾಡಿಕೊಳ್ಳುವಂತ ಮಕ್ಕಳಾಗೋಣ ಪ್ರಿಯರೇ. ನಾನು ವಾಕ್ಯವನ್ನ ಮುಗಿಸಿ ನಿನ್ನ ಸ್ವಲ್ಪ ಹೊತ್ತೇ ಕೆಲವು ಅಂಶಗಳಿದಾವೆ. ಹಲ್ಲೆಲೂಯಾ. ಊಟ ಚೆನ್ನಾಗಿದ್ರೆ ನಾವೇನ್ ಮಾಡ್ತೀವಿ, ಇನ್ನೂ ಸ್ವಲ್ಪ ತಿನ್ನೋಣ ಅಂತೇಳಿ ಹೆಂಗ ನಾವು ಶಾರೀರಿಕವಾದ ಆಹಾರದ ಕುರಿತಾಗಿ ಚಿಂತೆ ಮಾಡ್ತಿರ್ತೀವೋ, ಆತ್ಮಿಕವಾದಂತ ಆಹಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ಚಿಂತಿಸುವವರಾಗ್ಬೇಕು. 3ನೇದಾಗಿ ನಾವು ನೋಡಿದ್ವಿ, ಯಾವ್ದ್ರ ಕುರಿತಾಗ್ರಿ, ನಮಗೆ ಆಶೀರ್ವಾದ ಬೇಕಂದ್ರೆ ನಮ್ಮಲ್ಲಿ ಏನ್ ಕಾಣಿಸ್ಬೇಕು? ಕರುಣೆ, ಕನಿಕರ.